ಗುಡ್ ಈವ್ನಿಂಗ್ ಸರ್. ಇವರು ನಮ್ಮಮ್ಮ ಭೀಮಾಬಾಯಿ ಸಕ್ಪಾಲ್, ಮತ್ತೆ ಇವರು ನಮ್ಮಪ್ಪ ರಾಮ್ಜಿ ಸಕ್ಪಾಲ್. ಮತ್ತೆ ಅಷ್ಟೇನಾ? ಮಾತ್ ಮುಗಿದ್ಮೇಲೆ ಅಲ್ಲೇ ನಿಂತ್ಕೊಂಡಿರ್ತೀಯೋ ಅಥವಾ ಎಲ್ಲಾದ್ರೂ ಹೋಗಿ ಕೂತ್ಕೋತೀಯೋ? ಬಾಲಣ್ಣ, ನಂಗೇನ್ ಗೊತ್ತು ಅವ್ರ ಕುರ್ಚಿ ಎಲ್ಲಾಕಿರ್ತಾರೆ ಅಂತ. ಅವ್ರು ಕೂತಿರ್ತಾರೋ ನಿಂತಿರ್ತಾರೋ ನಂಗೇನ್ ಗೊತ್ತು. ಜಾಸ್ತಿ ಪ್ರಶ್ನೆ ಕೇಳ್ಬೇಡ ನೀನು. ಭೀಮಾ ಸರಿಯಾಗಿ ಹೇಳ್ತಿದ್ದಾನೆ. ಅವನಿಗೇನ್ ಗೊತ್ತು ಎಲ್ಲಿ ಹೇಳ್ಬೇಕು ಎಲ್ಲಿ ಕೂತ್ಕೋಬೇಕು ಅಂತ. ಭೀಮಾಬಾಯ್, ಈ ಬಟ್ಟೆ ತಗೋ. ನಿಂಗೆ, ನಂಗೆ ಮತ್ತೆ ಭೀಮಂಗ್ ತಂದಿದ್ದೀನಿ. ಮಿಕ್ದವ್ರಿಗೆ ಸಂಬಳ ಆದ್ಮೇಲೆ ಖಂಡಿತವಾಗ್ಲೂ ತಂದು ಕೊಡ್ತೀನಿ. ಅಯ್ಯೋ ದೇವ್ರೆ, ಸಮಯನೇ ಸಾಕಾಗಲ್ವಲ್ಲ. ಅದ್ಕೆ ರಾತ್ರಿಗೇನೆ ಹೊಲ್ದು ಮುಗಿಸ್ಬೇಕು. ಏನ್ ನೀವು? ಭೀಮಾ ಬಾಯ್ಲಿ. ಈ ಕೋಟು. ಅಯ್ಯೋ ಅಪ್ಪ, ಆ ಸೇಠ್ಜಿ ಮಗ ಇದ್ದಾನಲ್ಲ, ಅವನು ಭೀಮಂಗೆ ಅವನ್ ಕೋಟ್ ಕೊಟ್ಟಿದ್ದಾನೆ. ಮತ್ತೆ ಇದೇ ಕೋಟ್ ಹಾಕೊಂಡು ಹೋಗು ಅಂತ ಹೇಳಿದ್ದಾನೆ. ಅದ್ ಸರಿ, ಆದ್ರೆ ಕೊಟ್ಟಿದ್ಯಾಕವನು? ಅವನಿಗೆ ನಿನ್ ಕಂಡ್ರಾಗಲ್ಲ, ಯಾವಾಗ್ಲೂ ಜಗಳನೆ ಮಾಡ್ತಿರ್ತಾನೆ. ಅಪ್ಪ, ನೀವೇ ಹೇಳ್ತಿದ್ರಲ್ಲ, ಅನ್ಯಾಯ ಮಾಡೋದ್ನ ಹೇಗ್ ವಿರೋಧಿಸ್ಬೇಕೋ ಹಾಗೆ ಒಳ್ಳೇದನ್ನ ಸ್ವಾಗತಿಸ್ಬೇಕು ಅಂತ. ಅಪ್ಪ, ಅವನಿದನ್ನ ತುಂಬಾ ಪ್ರೀತಿಯಿಂದ ಕೊಟ್ಟ. ಬೇಡ ಅಂತಾನು ಹೇಳಿದ್ವಿ, ಆದ್ರೆ ಅವನ್ ತುಂಬಾ ಬಲವಂತ ಮಾಡ್ದ. ಅದಕ್ಕೆ ನಾವು ಬೇಡ ಅನ್ನಕ್ಕಾಗ್ಲಿಲ್ಲ. ಏ ಮಂಜುಳಾ, ತುಳಸಿ, ಗಂಗಾ, ಬನ್ನಿ ಬೇಗ ಅಡಿಗೆಗೆ ತಯಾರಿ ಮಾಡೋಣ. ಇವತ್ ನಿಮ್ಮಮ್ಮ ಅಡಿಗೆಗೆ ಸಹಾಯ ಮಾಡೋದಿಲ್ಲ. ಯಾಕೆ ಅಂದ್ರೆ ರಾತ್ರಿ ಪೂರ ಬಟ್ಟೆ ಹೊಲಿತಿರ್ತಾರೆ, ಅದಕ್ಕೆ. ಹಾ, ನಾನಲ್ಲಿ ಏನ್ ಹೇಳ್ತೀನೋ ಅದನ್ನ ನಾನು ಬರೆಯಕ್ ಹೋಗ್ತೀನಿ. ಏನಕ್ಕ, ನಿಮ್ಗೂ ಹೊಲಿಯಕ್ ಬರುತ್ತಾ? ಹಾ, ನನ್ ಮಕ್ಳು ಬಟ್ಟೆ ನಾನೇ ಹೊಲಿತಿದ್ದೆ. ಭೀಮಾ ಅವಾಗಿಂದ ಬರಿತಾನೆ ಇದೆಯಲ್ಲೋ. ಸಮಯ ಹಿಡಿಯುತ್ತೆ, ಯೋಚನೆ ಮಾಡಿ ಬರೀತಿದ್ದೀನಿ. ಅವನ್ ಬರೀಲಿ ಬಿಡು. ಬಾ ನನ್ ಜೊತೆ ಬರೀ ಭೀಮಾ. ಅಡ್ಗೆ ಆಯ್ತಾ? ಹಾ ರಾಮ್ಜಿ, ತಯಾರಾಗಿದೆ. ಅಪ್ಪ ಅಪ್ಪ, ಒಂದ್ ಮಾತ್ ಕೇಳ. ನೀವು ಸುಬೇದಾರ್ ಆಗಿದ್ರಲ್ವಾ? ನೀವಿಂತ ಊಟಕ್ಕೆ ತುಂಬಾ ಸಲ ಹೋಗಿದ್ರಿ ಅಲ್ವಾ? ಹಾ, ಹೋಗಿದ್ದೆ. ಹಾಗೆ ದೊಡ್ಡ ದೊಡ್ಡ ಕೂಟಕ್ಕೆಲ್ಲ ಹೋಗ್ತಿದ್ದೆ. ಅಲ್ಲಿ ಏನೇನ್ ಇರ್ತಿತ್ತು? ದೊಡ್ಡ ದೊಡ್ಡ ಜನ ಬರ್ತಾರೆ, ಒಳ್ಳೊಳ್ಳೆ ಊಟ ಆಗುತ್ತೆ. ಮತ್ತಿನ್ನೇನು. ಅಡ್ಗೆ ತಯಾರಾಗಿದೆ, ಎಲ್ರು ಬನ್ನಿ. ಹಾ ಅಕ್ಕ, ನೀವು ಊಟ ಮುಗಿಸ್ಕೊಂಡ್ಬಿಡಿ. ಮತ್ ನೀವು? ನಾನಿದನ್ ಮುಗಿಸ್ ಮಾಡ್ತೀನಿ. ಸರಿ. ಯಾಕೆ ನೀವು ಊಟ ಮಾಡಲ್ವಾ? ಇಲ್ಲ, ನಂಗೆ ಹಸ್ವಿಲ್ಲ. ಹಸ್ವಾಗ್ತಿಲ್ವಾ ಅಥವಾ ತಳಮಳ ಆಗ್ತಿದ್ಯಾ? ಹಾ, ತಳಮಳ ಆಗ್ತಿದೆ. ನಂಗೂನು ಸ್ವಲ್ಪ ಸ್ವಲ್ಪ, ತುಂಬಾನೇ. ಭೀಮಾಬಾಯಿ, ನಾನ್ ಸುಬೇದಾರ್ ಆಗಿದ್ದಾಗ ನಾನ್ ಸಾಕಷ್ಟು ಭೋಜನಕ್ಕೆ ಹೋಗಿದ್ದೆ. ಡ್ಯೂಟಿ ಮಾಡ್ತಾ ಅವ್ರ ಅಪ್ಪ ಅಮ್ಮನ ಜೊತೆ ಮಕ್ಕಳನ್ನ ನೋಡಿದಾಗ ನಾನು ಯೋಚಿಸ್ತಿದ್ದೆ, ಅಂದ್ರೆ ನಾನು ನೀನು ನಮ್ಮ ಮಕ್ಕಳ ಜೊತೆ ಹೀಗೆ ಇಂಥ ಕೂಟಕ್ಕೆ ಹೋಗಕ್ಕಾಗತ್ತಾ ಅಂತ. ಆಗ ನಂಗೆ ಯೋಚನೆ ಮಾಡಕ್ಕೂ ತುಂಬಾ ಭಯ ಆಗ್ತಿತ್ತು. ನಾನ್ ಅತಿಯಾಗಿ ಕನ್ಸು ಕಾಣ್ತಿದ್ದೇನಾ ಅಂತ ಭಯ ಆಗ್ತಿತ್ತು. ಕನ್ಸಲ್ ಕಾಣಕ್ಕೂ ನೀವು ಭಯ ಪಡ್ತಿದ್ದನ್ನ ನಾಳೆ ನಿಜವಾಗ್ಲೂ ಅನುಭವಿಸ್ತೀವಿ.
ಹಾ ನಿಜ ಹೇಳ, ಸ್ವಲ್ಪ ಅಲ್ಲ, ತುಂಬಾನೇ ಭಯ ಆಗ್ತಿದೆ ನಂಗೆ. ಯೋಚನೆ ಮಾಡಿ, ಅಲ್ಲ ಅಷ್ಟೊಂದು ಆಫೀಸರ್ಗಳಿರ್ತಾರೆ, ದೊಡ್ಡ ದೊಡ್ಡವರು. ನನ್ನ ನೋಡಿ ನಂಗನ್ಸ್ತಿದೆ, ಅವ್ರ ಮುಂದೆ ಸರಿಯಾಗಿ ನಿಂತ್ಕೊಳಕ್ಕೂ ಆಗುತ್ತೋ ಇಲ್ವೋ. ನಿಂತ್ಕೋ. ಹಾ, ನಿಂತ್ಕೋ ಅಂದೆ. ಯೋಚನೆ ಯಾಕೆ ಮಾಡ್ತಿದ್ಯಾ? ನಿಲ್ಲು, ಹೇಳ್ತೀನಿ. ಏನ್ ಮಾಡ್ಲಿ? ಸುಮ್ನೆ ಅಂದ್ಕೋ. ಅಲ್ಲೆಲ್ಲ ಬ್ರಿಟಿಷ್ ಆಫೀಸರ್ಸ್ ಇದ್ದಾರೆ ಅಂತ. ಹಾಗೇನೆ ನಾವು ನಮ್ಮ ಮಗನ್ ಜೊತೆ ಅಲ್ಲಿಗೆ ಹೋಗ್ಬೇಕು. ನೀನ್ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತೀಯ. ನಿಂಗಾಗ ಧೈರ್ಯ ಬರುತ್ತೆ. ಮತ್ತಲ್ಲಿಗೆ ಹೆಮ್ಮೆಯಿಂದ ಹೋಗ್ತೀವಿ, ನಾವು ಭೀಮನ್ ತಂದೆ ತಾಯಿ ಅಂತ. ಹೋಗೋಣವಾ? ಏನಾಯ್ತು? ಏನಾಯ್ತು? ಗೊತ್ತಿಲ್ಲ. 4 ದಿಕ್ಕಿಂದಲೂ ನನ್ಗೆ ಜನರ ಧ್ವನಿ ಕೇಳಿಸ್ತಿದೆ. ಮತ್ತೆಲ್ಲರೂ ನಮ್ ಭೀಮನ್ ಹೆಸರನ್ನ ಜೋರಾಗಿ ಕೂಗ್ತಿದ್ದಾರೆ. ಭೀಮ, ಭೀಮ. ಕನ್ಸಾಗಿತ್ತು. ಆ ಕನ್ಸೆಲ್ಲ ಇವತ್ ನನ್ಸಾದಂಗಿದೆ. ಆಗ್ಲೇಬೇಕಲ್ಲ ಭೀಮಾಬಾಯಿ. ಹೇಗಂದ್ರೆ, ರಾತ್ರಿ ಹಗಲು ಯಾರು ಕನ್ಸು ಕಾಣ್ತಾರೋ ಅವ್ರ ಕನ್ಸು ಖಂಡಿತ ನನ್ಸಾಗತ್ತೆ. ನಮ್ ಭೀಮ ಅವನು ಅದೇ ದಾರಿಲಿದ್ದಾನೆ. ಅವನೆಲ್ಲಾ ಕನ್ಸುಗಳು ನನ್ಸಾಗತ್ತೆ. ಅಪ್ಪ, ಅಮ್ಮ, ಬನ್ನಿ ಊಟ ಮಾಡೋಣ. ಕತ್ಲಲ್ಲೇನ್ ಮಾಡ್ತಿದ್ದೀರಾ? ಏನೂ ಇಲ್ಲ. ಮತ್ ಬನ್ನಿ ಊಟ ಮಾಡೋಣ. ಏನ್ ನೀವೆಲ್ಲ? ಅದ್ಕೆ ಇಲ್ ನೋಡಿ, ಈ ಕಡೆ ತಿರುಗಿ, ಇನ್ನೂ ಸ್ವಲ್ಪ ತಿರುಗಿ. ಏನದ್ಕೆ ನಿಮ್ದು? ರಾಮ್ಜಿ, ನೀವ್ ಈ ಕಡೆ ತಿರುಗಿ. ಅದ್ಕೆ ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ್ರೆ ನನ್ ದೃಷ್ಟಿನೇ ತಾಗುತ್ತೆ ನಿಮ್ಗೆ. ಭೀಮಾ, ಇದನ್ನ ಬೇಗ ತೆಗೆದ್ಬಿಡು. ರಾತ್ರಿನೇ ನಿಂಗೆ ಅಂತ ನಾನು ಮೆಂತೆ ನೆನ್ಸಿಟ್ಟಿದ್ದೆ. ಇಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ಅದನ್ನ ಕೂದ್ಲಕ್ ಹಾಕೊಂಡ್ ಸ್ನಾನ ಮಾಡು, ಸರಿನಾ? ಸರಿ, ತೆಗಿ ಇದನ್ನ. ಭೀಮಾ, ನಿನ್ಗೆ
ನಾವ್ ಸ್ನಾನ ಮಾಡಿಸ್ತೀವಿ. ಹಾ ಚೆನ್ನಾಗಿ ಸ್ನಾನ ಮಾಡಿಸಿ. ಹಾ ಅಮ್ಮ ಕೊಡು. ಇದನ್ನ ನಾನು ಕೊಡು. ಏನ್ ಮಾಡ್ತಿದೀಯ ಅತ್ತೆ, ನೀನು? ನಾನ್ ಹೇಳಿದ್ನಲ್ಲ ಇದ್ರಲ್ಲಿ ಕೆಂಡ ಹಾಕೊಂಡು. ಹಾ ಏನಂತೀರಪ್ಪ? ನಡಿ ನಾವು ಹೋಗೋಣ. ಅದ್ಕೆ ನೀವು ಬೇಗ ತಯಾರಾಗಿ. ಭೀಮಾಬಾಯಿ, ಗುರುಗಳ ಮನೆಗೆ ಹೋಗಿ ಪತ್ರ ಬರೆಸ್ಕೊಂಡು ಅದನ್ನ ತಗೊಂಡ್ ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ. ಹಾ. ರಾಮ್ಜಿ, ನೀವೆಲ್ಲ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದ್ರಿ. ನೀವು ಬಿಡಿ, ಮಾತಾಡಂಗೆ ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ನಡೀರಿ, ನಾನು ನಿಮ್ ಜೊತೆ ಬರ್ತೀನಿ. ಇವತ್ತೆಂತ ಒಳ್ಳೆ ದಿನ, ನಾವೆಲ್ಲರೂ ಒಟ್ಟಿಗೆ ಖುಷಿ ಪಡೋಣ. ನಮ್ ಭೀಮನ್ ಹೆಸರಲ್ಲಿ ರಜಾ ಘೋಷಣೆ ಆಗೋಗ್ಲಿ. ಇದಕ್ಕಿಂತ ಖುಷಿ ಏನಿದೆ? ನಡಿ. ನಡೀರಿ. ಆಚಾರ್ಯಗಳೇ, ನೀವಿಲ್ಲಿ? ಏನ್ ಮಾಡ್ಲಿ, ಬರ್ಲೇಬೇಕಲ್ಲ. ಅವನಿಡೀ ಸಂಸಾರ ಅಲ್ಲಿ ಖುಷಿಲ್ ತೇಲಾಡ್ತಿದೆ. ಅವನಂತ ಜನರು ನಾಳೆ ಪರಂಗಿಗಳೊಂದಿಗೆ ಕೂತ್ಕೊಂಡು ಊಟ ಮಾಡಕ್ ಹೋದ್ರೆ ಅವರೆಲ್ಲ ಏನಂತ ಅನ್ಕೋತಾರೆ? ಅವನ್ ಗೌರವ ಹೆಚ್ಚಾಯ್ತು, ಅವನಿಡೀ ಸಮಾಜದ ಗೌರವ ಹೆಚ್ಚಾಯ್ತು ಅಂತ. ನಿನ್ನ ಗೌರವ ಮಣ್ಣು ಪಾಲಾಯ್ತು, ಅದ್ರ ಜೊತೆಗೆ ನಮ್ಮ ಗೌರವನೂ ಹೋಯ್ತು. ಆದ್ರೆ ನೀನಿಲ್ಲಿ ಕೈ ಕೈ ಹಿಸ್ಕೊಂಡು ಸುಮ್ನೆ ನಿಂತಿರೋ. ಏನಾದ್ರೂ ಮಾಡ್ತೀಯ ಮಾಡಲ್ವೋ? ಏನ್ ಮಾಡ್ಲಿ ನಾನು? ಜಾತಿ ಕುಲನ ದಾಟಿ ನಾನು ಅವ್ರ ಮನೆಗೆ ಹೋಗಕ್ಕಾಗಲ್ಲ. ಆದ್ರೆ ನಮ್ ಸಮಾಜ ಏನ್ ಮಾಡಿದೆ ಅವ್ನ್ ಮಾಡಿರೋ ಗನ್ನದಾರಿ ಕೆಲ್ಸಕ್ಕೆ. ಆಚಾರಿಗಳೇ, ನೀವೇನ್ ಕಡ್ದ್ ಗುಡ್ಡೆ ಹಾಕಿದ್ರೆ ಇಲ್ಲಿವರೆಗೂ? ಸುಬೇದಾರ ಕಣೋ ಅವನು. ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರ್ ಕೊಟ್ರೆ ಮುದ್ದೆ ಮುರ್ಕೊಂಡು ಕಂಬಿ ಎಣಿಸ್ಬೇಕಾಗತ್ತೆ. ನಾನೇನ್ ಮಾಡ್ಲಿ ಅದಕ್ಕೆ? ನಮ್ ಜನರು ನನಗಿನ್ನೂ 2 ದಿನದವರೆಗೂ ಅವಕಾಶ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವ್ರು ನನ್ನ ಜಾತಿಯಿಂದ ಬಹಿಷ್ಕಾರ ಹಾಕ್ತಾರೆ. ಈಗ ನೀವೇ ಏನಾದ್ರೂ ದಾರಿ ತೋರಿಸಿ. ನನಗೊಂದು ದಾರಿ ಹೊಳಿತಿದೆ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಆ ರಾಮ್ಜಿ ಸಕ್ಪಾಲ್. ನಾವು ಅವನ ಜೀವಕ್ಕೆ ತೊಂದರೆ ಕೊಟ್ರೆ ಅವನ ಜೀವ ಭೀಮರಾವ್ ತಾನೆ. ಅವನು ಸರಿಯಾಗಿ ಏಟ್ ಕೊಟ್ರೆ ಆಗ ರಾಮ್ಜಿಗೆ ನೋವಾಗ್ಲೇಬೇಕು. ಆ ನೋವಿಗೆ ಜನರನ್ನ ಹಿಂಡಿ ಹಿಂಡಿ ಸಾಯಿಸೋದು ಗೊತ್ತಿದೆ. ಒಂದ್ಸಲ ಅವನ್ ಮೆತ್ತಗಾದ್ರೆ ನಿನ್ ಹೆಂಡ್ತಿನ ಅಲ್ಲಿಂದ ಹೊರಗೆ ಕರ್ಕೊಂಡು ಬರೋದಕ್ಕೆ ಸುಲಭ ಆಗತ್ತೆ. ಅವಳೇನಾದ್ರೂ ಹೊರಗಡೆ ಬಂದ್ರೆ ಅವಳಿಗೆ ಏನ್ ಮಾಡ್ಬೇಕು ಅದನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ನೀನೀಗ ಯೋಚನೆ ಮಾಡು, ಒಂದೇ ಕಲ್ಲಿಗೆ 2 ಏಟು ಹೇಗೆ ಹೊಡಿಬೋದು ಅಂತ. ತಗೊಳ್ಳಿ ನಿಮ್ಮ ಔಷಧಿನ. ನಿಮ್ಮ ಮನೆಯವ್ರಿಗೆ ಹೇಳಿ ಪ್ರತಿದಿನ ಬೆಳಿಗ್ಗೆ ಬೆಚ್ಚಗಿರೋ ನೀರಲ್ಲಿ 1 ಚಮಚ ತಗೋಬೇಕು ಅಂತ. ಸರಿ. ಮತ್ತೆ ಹೇಳಿ, ಸ್ಕೂಲ್ ಹೇಗೆ ನಡೀತಿದೆ? ಚೆನ್ನಾಗಿ ನಡೀತಿದೆ. ವಿದ್ಯೆ ನೀಡೋದು ಮೇಷ್ಟ್ರಾಗಿ ನಮ್ಮ ಕರ್ತವ್ಯ. ನಮಗ್ ತುಂಬಾ ಹೆಮ್ಮೆ ಅನ್ಸುತ್ತೆ. ಈ ಸಮಾಜದ ಭವಿಷ್ಯನ ನಾವು ಕಣ್ಣಿಂದ ನೋಡ್ತಾ ಇರ್ತೀವಿ. ಗುರುಗಳು ಹೇಳಿದ ಮಾತು ಸತ್ಯ ನೋಡಿ. ಅಯ್ಯೋ, ದೂರ ದೂರ ನಿಂತ್ಕೋ. ಬೆಳಗ್ಗೆ ಇಲ್ಲಿಗೆ ಯಾಕೆ ಬಂದ್ರು? ಇವ್ರು ನೋಡಿದ್ರೆ ಇಡೀ ದಿನ ಹಾಳಾಗತ್ತಷ್ಟೇ. ಹಾಗೆಲ್ಲ ಮಾತಾಡ್ಬೇಡಿ. ಇವ್ರ ಮಗ ಸ್ಕೂಲ್ಗೆ ಫಸ್ಟ್ ಬಂದು ನಮ್ ಸ್ಕೂಲ್ ಒಳ್ಳೆ ಹೆಸರು ತಂದಿದ್ದಾನೆ ಗೊತ್ತಾ? ಅದಕ್ಕೇನೀಗ ಮೊದಲನೇ ಸ್ಥಾನ ಬಂದ್ಬಿಟ್ರೆ ಅವನ್ ಜಾತಿ ಬದಲಾಗತ್ತಾ? ಗುರುಗಳೇ, ನೀವೇ ಒಂದ್ ಮಾತು ಹೇಳಿ. ಒಂದ್ ಕಪ್ಪೆ ಜೀವ ಉಳಿಸ್ಕೊಳ್ಳೋಕೆ ಹಾರ್ಕೊಂಡ್ ಬದುಕ್ತು ಅನ್ಕೊಳ್ಳಿ. ಹಾಗಂದ್ ಮಾತ್ರಕ್ಕೆ ಅದನ್ನ ಹಕ್ಕಿ ಜಾತಿಗೆ ಸೇರ್ಸಕ್ಕಾಗತ್ತಾ? ಕಪ್ಪೆಗೆ ಯಾಕೆ ಆಕಾಶ ಸುತ್ತ ಹುಚ್ಚು? ಸರಿಯಾದ ಮಾತು ಹೇಳಿದ್ರಿ. ಕುರುಡ ಹಕ್ಕಿನ ಹಿಡಿದುಬಿಟ್ಟ ಅಂದ ಮಾತ್ರಕ್ಕೆ ಅವನನ್ನ ನಾವು ಬೇಟೆಗಾರ ಅನ್ನೋದಕ್ಕಾಗೋದಿಲ್ವಲ್ಲ. ಇನ್ನೂ ಏನ್ ನಿಂತಿದ್ಯಾ? ಏನಾರು ಬೇಕು ಅಂದ್ರೆ ಸಂಜೆ ಬಾ. ಇಲ್ಲ ಇಲ್ಲ, ಪ್ರಿನ್ಸಿಪಲ್ ಸಾಹೇಬ್ರ ಹತ್ರ ಮಾತಾಡ್ಬೇಕಿತ್ತು. ಸ್ಕೂಲ್ಗೆ ಹೋದಾಗ ಹೇಳಿದ್ರು ಇವ್ರು ಇಲ್ಲಿದ್ದಾರೆ ಅಂತ. ಅದಕ್ಕೆ ಸರಿ, ನಾನಿನ್ ಬರ್ತೀನಿ. ಇರ್ಲಿ, ಕೂತ್ಕೊಳ್ಳಿ, ಅವ್ರು ಕಾಯ್ತಾರೆ. ಚಾ ಕುಡಿತೀರಾ? ಇಲ್ಲ ಇಲ್ಲ, ಮತ್ತೊಂದ್ಸಲಿ ಬರ್ತೀನಿ. ನಮಸ್ಕಾರ. ಹೋಗ್ ಬನ್ನಿ. ರಾಮ್ಜಿ, ನಾನೀ ಜನರು ಬಾಯಿ ಮುಚ್ಚಕ್ಕಾಗೋದಿಲ್ಲ. ಗುರುಗಳೇ,
ಈ ಜನರ ಮಾತೆಲ್ಲ ನಾನು ಕಿವಿಗೆ ಹಾಕೊಳ್ಳಲ್ಲ. ಒಳ್ಳೇದಾಯ್ತು ಬಿಡಿ. ಹೇಳು, ಏನ್ ಬಂದಿದ್ದು? ಅಂಬೇಡ್ಕರ್ ಗುರುಗಳು ಹೇಳ್ತಿದ್ರು ಕೂಟಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಪತ್ರ ತಗೊಳ್ಳಿ ಅಂತ. ಅದಕ್ಕೆ ಇಲ್ಲಿಗೆ ಬಂದೆ. ನೀವು ಪತ್ರ ಬರ್ಕೊಟ್ರೆ ನಾವಿಲ್ಲಿಂದ ಹೋಗ್ತೀವಿ. ಅಲ್ಲಿ ಹೋಗಕ್ಕೆ ಸ್ವಲ್ಪ ಸಮಯ ತಗೊಳುತ್ತಲ್ವಾ? ಏನಾಯ್ತು ಗುರುಗಳೇ? ರಾಮ್ಜಿ, ನಿನಗೆ ಬೇಜಾರಾಗ್ಬೋದು, ಆದ್ರೆ ನಾನು ಈ ಪತ್ರನ ಬರೆಯಕ್ಕಾಗಲ್ಲ. ಆದ್ರೆ ಯಾಕೆ ಗುರುಗಳೇ? ಗುರುಗಳೇ, ನೀವು ಈ ಜನರ ಮುಂದೆ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ, ನಾನು ಆಮೇಲೆ ಬರ್ತೀನಿ. ರಾಮ್ಜಿ, ವಿಷಯ ಬರೀ ಜನರದಲ್ಲ. ಇಂಥ ಜನರು ಆ ಕಾರ್ಯಕ್ರಮದಲ್ಲೂ ಇರಲ್ವಾ? ಊರಲ್ಲಿರೋ ದೊಡ್ಡ ದೊಡ್ಡ ಜನರು, ಶ್ರೀಮಂತರು ಅಲ್ಲಿಗೆ ಬಂದಿರ್ತಾರೆ. ಅವ್ರು ನಿನ್ ಮಗನ್ನ ಅವಮಾನ ಮಾಡಲಿಂದ ಹೊರಗಾಕ್ತಾರೆ. ಆದ್ರೆ ಅಲ್ಲಿಗೆ ಬ್ರಿಟಿಷರು ತಾನೇ ಕರೆದಿರೋದು. ರಾಮ್ಜಿ, ಈಗಾಗ್ಲೇ ಬೇರೆ ಜಾತಿ ಜನರು ನಿನ್ ಮೇಲೆ ಕೆಂಡ ಕಾರ್ತಿದ್ದಾರೆ. ನಿನಗ್ ಗೊತ್ತಿರೋ ಹಾಗೆ ಯಾರ ಧ್ವನಿ ಜೋರಾಗಿದ್ಯೋ ಅವ್ರ ಮಾತೇ ನಡೆಯೋದು. ಇಂಥ ಸಮಯದಲ್ಲಿ ಪರಂಗಿಗಳು ಏನು ಮಾಡಕ್ಕಾಗಲ್ಲ. ಮರ್ತ್ಬಿಟ್ರ? ಇಂಥ ಜನರ ಮಾತು ಕೇಳ್ಕೊಂಡು ತಾನೇ ಸೇನೆಯಲ್ಲಿ ನಿಮ್ಮವ್ರನ್ನ ಕಿತ್ತಾಕಿದ್ದು. ನೀವೇನ್ ಅನ್ಕೊಂಡ್ರಿ? ಇವ್ರು ನಿನ್ ಮಗನಿಗೆ ಸನ್ಮಾನ ಮಾಡಕ್ ಬಿಡ್ತಾರ? ಅದಕ್ಕೆ ಹೇಳ್ತಿದ್ದೀನಿ ರಾಮ್ಜಿ, ಅಲ್ಲಿಗೆ ನೀನ್ ಹೋಗ್ಬೇಡ. ಅಲ್ಲ, ನಾನು ಅದನ್ನ ತಗೊಂಡ್ಬರ್ತೀನಿ, ಎಲ್ರ ಮುಂದೆ ನಿನ್ ಮಗನ ಕೊಡ್ತೀನಿ. ಆದ್ರೆ ಗುರುಗಳೇ, ಮನೇಲಿ ಎಲ್ರೂ ಖುಷಿಯಾಗಿದ್ದಾರೆ. ಭೀಮಾ ಅಂತೂ ತುಂಬಾ ಖುಷಿಯಾಗಿದ್ದಾನೆ. ಭೋಜನ ಕೂಟಕ್ಕೆ ಹೋಗ್ತೀವಿ ಅಂತ ರಾತ್ರಿಯಿಂದ ತಯಾರಿ ನಡೆಸಿದೀವಿ. ಎಲ್ರ ಮನ್ಸು ನೋವಾಗುತ್ತೆ. ರಾಮ್ಜಿ, ಇವ್ರ ಜೊತೆ ಎಲ್ಲ ಹೋರಾಡೋದಿಕ್ಕೆ ನಿನ್ ಮಗನ್ಗೊಂದು ಆಯುಧ ಕೊಟ್ಟಿದ್ಯಾ, ಅದೇ ಶಿಕ್ಷಣ. ನನಗೆ ನಂಬಿಕೆ ಇದೆ, ಜಗತ್ನಲ್ಲಿ ಯಾವ್ದು ಬೇಕಾದ್ರೂ ಸೋಲ್ಬೋದು, ವಿದ್ಯೆ ಯಾವತ್ತೂ ಸೋಲಲ್ಲ. ಯೋಚನೆ ಮಾಡೋ ರಾಮ್ಜಿ, ಭೀಮಾ ಅಲ್ಲಿಗೆ ಮೊದಲನೇ ಸ್ಥಾನ ಬಂದಿರೋ ವಿದ್ಯಾರ್ಥಿ ಅಂತ ಹೋದ್ರು ಇಲ್ಲಿ ಯಾಕೆ ನಡೆಸ್ಕೋತಾರೋ ಅಲ್ಲೂ ಹಾಗೆ ನಡೆಸ್ಕೋತಾರ ಅವನ್ನ. ಇದೆಲ್ಲ ಬೇಕಾ ನಿನಗೆ? ಇದರಿಂದ ಅವನಿಗೆ ವಿದ್ಯೆ ಮೇಲಿರೋ ನಂಬಿಕೆನೇ ಹೊರಟೋಗುತ್ತೆ. ನಿನಗದು ಬೇಕಾ? ಅವನು ವಿದ್ಯೆ ಮೇಲೆ ನಂಬಿಕೆ ಕಳ್ಕೋಬೇಕಾ? ಕೇವಲ ಒಂದು ಊಟ ಮತ್ತೆ ಪ್ರಶಸ್ತಿಗೋಸ್ಕರ ವಿದ್ಯೆ ಮೇಲೆ ನಂಬಿಕೆನ ಕಳ್ಕೋಬೇಕಾ ಅವನು? ಹೇಳು. ಇಲ್ಲ. ಆದ್ರೆ ಗುರುಗಳೇ, ಭೀಮಾ ಇನ್ನೂ ಚಿಕ್ಕವನು, ಅವನಿಗಿದೆಲ್ಲ ಅರ್ಥ ಆಗಲ್ವಲ್ಲ? ಭೀಮನ್ ಮೇಲೆ ನಂಬಿಕೆ ನಿಮಗ್ ಮಾತ್ರ ಇರೋದಲ್ಲ, ನನಗೂ ಇದೆ. ನಾವೇ ನಮ್ಮ ಕೈಯಾರೆ ನಂಬಿಕೆ ಹಾಳು ಮಾಡಬಾರ್ದು. ರಾಮ್ಜಿ, ನಿನಗಿದ್ ಕಷ್ಟ ಅನಿಸ್ಬೋದು, ಆದ್ರೆ ನಾನು ಈ ಪತ್ರ ಬರೆಯಕ್ಕಾಗಲ್ಲ. ಈಗ ನಿನಗಿದ್ ನೋವಾಗ್ಬೋದು, ಆದ್ರೆ ಇದರಿಂದ ನಿನ್ ಮಗನು ಒಳ್ಳೇದಾಗುತ್ತೆ. ಏನಾಯ್ತು ಗುರುಗಳೇ? ಏನಾದ್ರೂ ಬರ್ಬೇಕಾ? ರಾಮ್ಜಿಗೆ ಏನಾದ್ರೂ ನಮ್ಮ ಭಾಷೆಲೆ ಅರ್ಥ ಮಾಡಿಸ್ಬೇಕಾ ಏನೋ? ರಾಮ್ಜಿ ಸಕ್ಪಾಲ್ ಬಹಳ ಬುದ್ಧಿವಂತ. ಅವನಿಗೆ ಸುಮ್ಮನೆ ಹೇಳಿದ್ರೆ ಸಾಕು, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಹೋಗು ರಾಮ್ಜಿ, ಭೀಮನಿಗೆ ನೀನೇ ಅರ್ಥ ಮಾಡಿಸು. ಮತ್ತೆ ನನ್ನ ಮಾತಿಂದ ನಿನಗೆ ನೋವಾಗಿದ್ರೆ ಕ್ಷಮೆ ಕೇಳ್ತೀನಿ. ಸಾಕ್ ಬಿಡಕ್ಕ. ತಗೋ ಭೀಮಾ, ನಿನ್ ಕೋಟು ಇಸ್ತ್ರಿ ಆಯ್ತು. ಚೆನ್ನಾಗ್ ತಯಾರಾಗು ಭೀಮಾ, ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿರ್ತಾರೆ. ನೀನ್ ಚೆನ್ನಾಗ್ ಕಾಣಿಸ್ಲಿಲ್ಲ ಅಂದ್ರೆ ಹಂಗೆ. ಸ್ಕೂಲ್ಗೆ ಫಸ್ಟ್ ಬಂದಿದ್ದಾನೆ ನಮ್ ಭೀಮ್ರಾವು. ಭೀಮ್ರಾವ್ ಸಕ್ಪಾಲ್. ಅಮ್ಮ, ಎಷ್ಟು ಚೆನ್ನಾಗ್ ಕಾಣಿಸ್ತಿದ್ಯಾ ನೀನು. ಯಾರ್ ಕಣ್ಣು ಬೀಳ್ದೆ ಇರ್ಲಿ. ಭೀಮಾ, ನೋಡು ಅಮ್ಮ ತಯಾರಾದ್ರು. ನೀನು ಬೇಗ ಬಂದ್ ಬಟ್ಟೆ ಹಾಕೋ. ಬೇಗ ಬಾ. ನಡಿ ನಡಿ ನಡಿ. ಅಣ್ಣ, ನೀವು ಸ್ವಲ್ಪ ಇಲ್ಲೇ ಇರಿ. ನಮ್ಮ ಅಣ್ಣ ಅದ್ಕೆ ಮತ್ತೆ ಭೀಮ್ರಾವ್ ಬರ್ತಾರೆ, ಅವ್ರನ್ನ ಕರ್ಕೊಂಡು ನೀವು ಹೊರಡಿ. ರಾಮ್ಜಿ, ಅದ್ಕೆ ಭೀಮ್ರಾವ್ ತಯಾರಾಗಿದ್ದೀರಾ ಇಲ್ವಾ? ನೋಡಿ, ನನ್ ಗಾಡಿ ತಗೊಂಡ್ ಬಂದಿದ್ದೀನಿ. ಹಾ, ನಮ್ ಭೀಮ್ರಾವ್ ಅಂತೂ ತಯಾರಾಗಿದ್ದಾನೆ. ಭೀಮಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯಾ.
ಕ್ಯೂಟ್ ಮಧುಮಗಳ ತರ ಕಾಣಿಸ್ತಾ ಇದ್ದೀರಾ. ನಿಮ್ ಮಧುಮಗ ಎಲ್ಲಿ? ಅದ್ಕೆ ಅವರು ಪ್ರಮಾಣ ಪತ್ರ ತರಕ್ ಹೋಗಿದ್ದಾರೆ. ಆದ್ರೆ ನಾನು ಈ ಪತ್ರನ ಬರೆಯಕ್ಕಾಗಲ್ಲ. ಊರಲ್ಲಿರೋ ದೊಡ್ಡ ದೊಡ್ಡ ಜನರು, ಶ್ರೀಮಂತರು ಅಲ್ಲಿಗೆ ಬಂದಿರ್ತಾರೆ. ಅವ್ರು ನಿನ್ ಮಗನ್ನ ಅವಮಾನ ಮಾಡೋ ಅಲ್ಲಿಂದ ಹೊರಗಾಕ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ ರಾಮ್ಜಿ, ಅಲ್ಲಿಗೆ ನೀನ್ ಹೋಗ್ಬೇಡ. ಯೋಚನೆ ಮಾಡೋ ರಾಮ್ಜಿ, ಭೀಮಾ ಅಲ್ಲಿಗೆ ಮೊದಲನೇ ಸ್ಥಾನ ಬಂದಿರೋ ವಿದ್ಯಾರ್ಥಿ ಅಂತ ಹೋದ್ರು ಇಲ್ಲಿ ಹೇಗೆ ನಡೆಸ್ಕೋತಾರೋ ಅಲ್ಲೂ ಹಾಗೆ ನಡೆಸ್ಕೋತಾರ ಅವನ್ನ. ಇದೆಲ್ಲ ಬೇಕಾ ನಿನಗೆ? ಅವನಿಗೆ ವಿದ್ಯೆ ಮೇಲಿರೋ ನಂಬಿಕೆನೆ ಹೊರಟೋಗುತ್ತೆ. ಕೇವಲ ಒಂದು ಊಟ ಮತ್ತೆ ಪ್ರಶಸ್ತಿಗೋಸ್ಕರ ವಿದ್ಯೆ ಮೇಲೆ ನಂಬಿಕೆನ ಕಳ್ಕೋಬೇಕಾ ಅವನು? ಹಾಗಾದ್ರೆ ನಾವು ಬ್ರಿಟಿಷರ್ ಜೊತೆ ಊಟಕ್ಕೆ ಹೋಗ್ಬೋದಾ? ಖಂಡಿತ ಹೋಗ್ಬೋದು. ಭೀಮಾಬಾಯ್, ಈ ಬಟ್ಟೆ ನಿನಗೆ, ನಂಗೆ ಮತ್ತೆ ಭೀಮಂಗೂ ತಂದಿದ್ದೀನಿ. ಈ ಕಡೆ ನೋಡಿ, ಇಲ್ಲಿ ನೋಡಿ, ಇನ್ನೊಂದ್ ಸ್ವಲ್ಪ ತಿರುಗಿ. ಏನದ್ಗೆ? ನಂಗೇನು ಗೊತ್ತಾಗ್ತಾ ಇಲ್ಲ. ನಾವು ಕೂಟಕ್ಕೆ ಹೋಗ್ತಿಲ್ಲ ಅಂತ ಭೀಮಂಗ್ ಹೆಂಗ ಅರ್ಥ ಮಾಡಿಸ್ಲಿ? ಎಲ್ರೂ ಖುಷಿಯಾಗಿದ್ದಾರೆ. ರಾಮ್ಜಿ, ನಾನು ಆಗ್ಲೇ ಹೇಳಿದ್ನಲ್ಲ, ಅದೇನಾದ್ರೂ ಆಗ್ಲಿ ಪತ್ರ ತಗೊಂಡೇ ಹೊರಡಿ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಹೆಮ್ಮೆಯಿಂದ ಹೇಳಿ ನನ್ನ ಮಗ ಭೀಮಾ ಇಡೀ ಸ್ಕೂಲ್ಗೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾನೆ ಅಂತ. ಅಬ್ಬಬ್ಬ ಅಂದ್ರೆ ಏನಾಗ್ಬಹುದು? ನಿಮ್ಗೆ ಅವಮಾನ ಮಾಡ್ತಾರ ಅಷ್ಟೇ. ಸರ್ಕಾರ ಇರುತ್ತಲ್ಲ, ಅವ್ರಿಗೂ ಗೊತ್ತಾಗ್ಲಿ ನಿಮ್ ಹಿಂದೆ ಏನೇನೆಲ್ಲ ಆಗ್ತಿದೆ ಅಂತ. ಇನ್ನೊಂದು ವಿಷಯ ರಾಮ್ಜಿ, ಈ ಪರಂಗಿಗಳಿಗೆ ಜಾತಿ ಕುಲ ಏನೂ ಬೇಕಿಲ್ಲ. ಪತ್ರ ತಗೊಳ್ಳೋದೇನ್ ಕಷ್ಟ ಅಲ್ಲ. ಆದ್ರೆ ಅಲ್ಲಿರೋ ಜನರ ಮನಸ್ಥಿತಿ ಹೇಗಿರುತ್ತೋ ಏನೋ. ಒಂದ್ ರೀತಿಯಲ್ಲಿ ಗುರುಗಳು ಹೇಳಿದ್ದು ಸರಿನೇ ಇದೆ. ಅಲ್ಲಿ ಯಾರಾದ್ರೂ ಭೀಮಂಗ್ ಅವಮಾನ ಮಾಡಿದ್ರೆ ಭೀಮನ ಮನಸ್ಥಿತಿ ಏನಾಗ್ಬಾರ್ದು ಹೇಳು. ಮತ್ತೆ ಯೋಚನೆ ಮಾಡಕ್ಕೇನಿದೆ? ಹೆಂಗೂ ಭೀಮಂಗಂತೂ ತಿಳಿಸ್ಲೇಬೇಕಲ್ಲ. ಅಮ್ಮ, ಅಪ್ಪ ಇನ್ನು ಬಂದೇ ಇಲ್ಲ. ತುಂಬಾ ಹೊತ್ತಾಯ್ತಲ್ವಾ? ಬರ್ತಾರೆ ಭೀಮಾ. ಅಮ್ಮ, ಇಲ್ ನೋಡು, ಇದನ್ನ ಮುಡ್ಕೊ, ನೀನ್ ಇನ್ನೂ ಚೆನ್ನಾಗ್ ಕಾಣಿಸ್ತೀಯ. ಹಾ ಮಾ, ಮುಡ್ಕೋ. ಏನಿದೆಲ್ಲ? ಅಮ್ಮ ಹಾಕೋ, ನಿನ್ ಭೀಮನ್ ಅಮ್ಮ ಅಂತ ಎಲ್ರಿಗೂ ಗೊತ್ತಾಗ್ಬೇಕು ತಾನೆ. ಸರಿ. ಅಮ್ಮ, ಅಪ್ಪ ಬಂದ್ರು. ಅಪ್ಪ, ಯಾಕೆ ಇಷ್ಟೊತ್ತು ಮಾಡಿದ್ರಿ? ಅಮ್ಮ ನೋಡಿ ಹೇಗ್ ತಯಾರಾಗಿದ್ದಾಳೆ. ಅಪ್ಪ, ಇದ್ ತಗೊಳ್ಳಿ, ನೀವು ಬೇಗ ತಯಾರಾಗಿ. ನೀವು ಬರ್ಲಿ ಅಂತ ನಿಮ್ದರಿನೇ ಕಾಯ್ತಿದ್ವಿ. ಬೇಗ ಹಾಕೊಳ್ಳಿ. ಏನೋ ಹೆಚ್ಚು ಕಮ್ಮಿ ಆಗಿದೆ ಅನ್ಸುತ್ತೆ. ನಡಿ ನೋಡೋಣ. ನಡಿ. ಏನಾಯ್ತು? ತಗೊಳ್ಳಿ, ತಯಾರಾಗಿ, ಇಲ್ಲಾಂದ್ರೆ ತಡ ಆಗುತ್ತೆ. ಭೀಮಾ ಅಲ್ಲಿಗೆ
ಮೊದಲನೇ ಸ್ಥಾನ ಬಂದಿರೋ ವಿದ್ಯಾರ್ಥಿ ಅಂತ ಹೋದ್ರು ಇಲ್ಲಿ ಹೇಗೆ ನಡೆಸ್ಕೋತಾರೋ ಅಲ್ಲೂ ಹಾಗೆ ನಡೆಸ್ಕೋತಾರ ಅವನ್ನ. ಇದೆಲ್ಲ ಬೇಕಾ ನಿನಗೆ? ಅವನಿಗೆ ವಿದ್ಯೆ ಮೇಲಿರೋ ನಂಬಿಕೆನೇ ಹೊರಟೋಗುತ್ತೆ. ನಡೀರಿ. ನಾವೆಲ್ಲೂ ಹೋಗ್ತಿಲ್ಲ. ಯಾಕೆ? ಏನಾಯ್ತು? ಗುರುಗಳು ಪತ್ರ ಬರ್ಕೊಡಲ್ಲ ಅಂತ ಹೇಳಿದ್ರ ಅಪ್ಪ? ಯಾಕೆ ಸುಮ್ನಿದ್ದೀರಾಪ? ಹೇಳಿ. ರಾಮ್ಜಿ, ಗುರುಗಳು ಪ್ರಮಾಣ ಪತ್ರ ಕೊಡ್ಲಿಲ್ವೇನು? ಇಲ್ಲ, ಅಂಥದ್ದೇನೂ ಆಗಿಲ್ಲ. ಅವರೇ ಹೇಳಿದ್ರು, ಖುಷಿಯಾಗಿ ಹೋಗಿ ಬನ್ನಿ ರಾಮ್ಜಿ ಸಕ್ಪಾಲ್. ನಿಮ್ ಮಗ ಭೀಮಾ ಇದಾನಲ್ಲ, ಸ್ಕೂಲ್ಗೆ ಒಳ್ಳೆ ಹೆಸರು ತಂದಿದ್ದಾನೆ ಅಂತ. ಮತ್ತೆ ಯಾಕೆ ಬೇಡ ಅಂತಿದ್ದೀರಾ? ಭೋಜನ ಕೂಟದ ಸ್ಥಳ ಇಲ್ಲಿಂದ ತುಂಬಾ ದೂರ ಇದೆ. ಅಲ್ಲಿಗೆ ಹೋಗೋದಕ್ಕೆ ಒಂದಿನ ಬೇಕಾಗತ್ತೆ. ಅದಲ್ಲದೆ ತುಂಬಾ ಚಳಿ ಇದೆ. ಮಂಜುಳಾ, ಸ್ವಲ್ಪ ನೀರು ತಗೊಂಡ್ ಬಾ. ಹಾಗೇನೆ ಎಷ್ಟೊಂದು ಖರ್ಚಾಗತ್ತೆ ಗೊತ್ತಾ? ಅದೇ ದುಡ್ಡಲ್ಲಿ ನಾವು 10 ದಿನ ಆರಾಮಾಗಿ ಮನೆ ನಡೆಸಬಹುದು. ಹಾಗೆ ನಿಮ್ಗೂ ಹೊಸ ಬಟ್ಟೆ ತರ್ಬೇಕಲ್ವಾ? ಅವರು ಬರೀ ಊಟಕ್ಕೆ ಕರೆದಿರೋದಷ್ಟೇ. ನಾವಿಲ್ಲೇ ಭೀಮಾಬಾಯಿ ಕೈಯಲ್ಲೇ ಊಟ ಮಾಡೋಣಂತೆ. ಮತ್ ಇವಳ ಕೈ ರುಚಿ ಆ ಬ್ರಿಟಿಷರ ಕೂಟದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಆನಂದ? ನೀನ್ ಹೇಳು ಬಾಲ. ಅಲ್ವಾ ತುಳಸಿ? ನೀವೆಲ್ಲ ಹೇಳ್ತಿದ್ದೀರಾ ಅಂತ ಈ ಹೊಸ ಬಟ್ಟೆನ ಹಾಕೋತಾ ಇದ್ದೀನಿ. ಆದ್ರೆ ಅಲ್ಲಿಗೆ ಹೋಗೋಣ ಅಂತ ಮಾತ್ರ ಹೇಳ್ಬೇಡಿ. ನಾವು ಇಲ್ಲೇ ಖುಷಿ ಪಡೋಣ. ಹಾಗಾದ್ರೆ ಅಪ್ಪ, ಗುರುಗಳು ಕೊಟ್ಟಿರೋ ಆ ಪತ್ರ ತೋರಿಸಿ ನೋಡೋಣ. ನಾವು ಹೋಗ್ತಾನೆ ಇಲ್ಲ ಅಂದ್ಮೇಲೆ ಪತ್ರ ಯಾಕೆ ಕೊಡ್ತಾರೆ? ಹಾಗೇನೆ ನಾನು ಗುರುಗಳ ಹತ್ರನೂ ಹೇಳಿದೆ, ನೀವೇ ಹೋಗಿ ಭೀಮನ ಪ್ರಶಸ್ತಿ ತಗೊಂಡ್ ಬನ್ನಿ ಅಂತ. ಅಪ್ಪ, ನೀವು ಸುಳ್ಳು ಹೇಳ್ತಿದ್ದೀರಾ? ಭೀಮಾ, ನಿಜ ಹೇಳಿ. ನಾನು ಹೇಳಿದ್ನಲ್ಲ ರಾಮ್ಜಿ, ಹೋಗ್ಬನ್ನಿ ಅಂತ. ನನ್ ಮಾತೇ ಕೇಳಲ್ಲ ನೀವು. ನಿಮ್ಗೇನನ್ಸುತ್ತೋ ಅದನ್ನೇ ಮಾಡ್ತೀರಾ. ಅಣ್ಣ, ನೀವು ಬರ್ತೀರಾ ಇಲ್ವಾ? ಇಲ್ಲ ಅಣ್ಣ, ಯಾರೂ ಬರ್ತಿಲ್ಲ. ಯಾರು ಎಲ್ಲೂ ಹೋಗ್ತಿಲ್ಲ. ನೀವು ಹೊರಡಿ. ನೀವು ಹೋಗಲ್ಲ ಅಂದ್ಮೇಲೆ ಯಾಕೆ ಕರ್ಸಿದ್ರಿ ನನ್ನ? ತಗೊಳಪ್ಪ, ನಾವು ಕೇಳ್ಪಟ್ವಿ ಭೋಜನ ಕೂಟಕ್ಕೆ ಹೋಗ್ತಾರೆ ಅಂತ. ಈಗೇನಾಯ್ತು? ಅಲ್ಲಿಗೆ ಹೋಗೋಕ್ಕೂ ಮೊದ್ಲೇ ಅವ್ರ ಯೋಗ್ಯತೆ ಏನು ಅಂತ ಗೊತ್ತಾಗಿದೆ ಅನ್ಸುತ್ತೆ.
ಇವ್ರಿಗೆ ಗೊತ್ತಾಗ್ಬಿಟ್ಟಿರ್ಬೇಕು ಅಲ್ಲಿಗೆ ಹೋದ್ರೆ ಅವಮಾನ ಮಾಡ್ತಾರೆ ಅಂತ. ಅದಕ್ಕೆ ಹೋಗೋಕೆ ಹಿಂದೆಟಾಗ್ತಿದ್ದಾರೆ. ಜಾತಿ ಮತ್ ನಮ್ ಸ್ಥಿತಿ ಎರಡು ಅಡ್ಡ ಬಂದ್ಬಿಡ್ತು. ಪ್ರಿನ್ಸಿಪಲ್ರು ಹೇಳಿದ್ರು ನೀವು ಹೋಗ್ಬೇಡಿ ಅಂತ. ಒಂದ್ ರೀತಿ ಅವರು ಸರಿಯಾಗಿ ಹೇಳಿದ್ದಾರೆ. ಅಂದ್ಕೊಂಡೇ ಬಂದೆ ಮನೇಲಿ ಎಲ್ರಿಗೂ ಸುಳ್ಳು ಹೇಳ್ಬೋದು ಅಂತ. ಆದ್ರೆ ಸ್ವತಃ ನಾನೇ ಅಸಹಾಯಕನಾಗಿ ನಿಂತುಬಿಟ್ಟೆ. ನಂಗೆ ಸರಿಯಾಗಿ ಸುಳ್ಳು ಹೇಳೋದಕ್ಕೆ ಬರಲ್ಲ. ಭೀಮಂಗ್ ಹೆಂಗ್ ಹೇಳ್ತೀರಾ ಇದನ್ನ? ಹೆಂಗ್ ಹೇಳ್ತೀರಾ ಭೀಮಂಗೆ? ಈ ಜಾತಿ ನಮ್ಗೆ ಯಾವತ್ತಿದ್ರು ಶಾಪನೆ ಅಂತ. ಒಂದ್ ಸಣ್ಣ ಸಂತೋಷನೂ ಕಿತ್ಕೊಂಡ್ಬಿಡ್ತು. ಭೀಮಾ, ಈಗ ಅಳ್ಬೇಡ್ವೋ? ಅಪ್ಪ ಹೇಳಿದ್ರಲ್ಲ ಮನೇಲೆ ಆಚರಿಸೋಣ ಅಂತ. ನೀನ್ ಹೀಗ ಅಳ್ತಿದ್ರೆ ನನಗ್ ನೋಡಕ್ ಆಗಲ್ಲ ಕಣೋ. ಅಳ್ಬೇಡ್ವೋ? ಅಳ್ಬೇಡ ಪುಟ್ಟ, ಅಳ್ಬೇಡ ಭೀಮಾ. ನಾನು ಹೋಗ್ಬೇಕಮ್ಮ, ನಾನು ಹೋಗ್ಬೇಕು. ಅಲ್ಲಿ ಭಾಷಣನೂ ಹೇಳ್ಬೇಕು. ನಾನು ಹೋಗ್ಬೇಕು. ಹಾ ಪುಟ್ಟ, ನಂಗೆ ಅರ್ಥ ಆಗ್ತಿದೆ. ನೀನು ಅರ್ಥ ಮಾಡ್ಕೊಳ್ಳೋ ಹುಡ್ಗ ಅಲ್ವಾ? ನೀನು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡು. ನಿಮ್ಮ ಅಪ್ಪ ಬೇಡ ಅಂತ ಹೇಳ್ತಿದ್ದಾರೆ ಅಂದ್ರೆ ಬಲವಾದ ಕಾರಣ ಇರುತ್ತೆ ಅಲ್ವಾ? ಏನ್ ಕಾರಣ? ಯಾವಾಗ್ಲೂ ನಾವೇ ಯಾಕೆ ಸೋಲ್ಬೇಕು? ಅಲ್ಗ್ ಹೋಗ್ಬೇಕು ಅಂತ ನನಗೆ ಎಷ್ಟು ಆಸೆ ಇತ್ತು ಗೊತ್ತಾ? ಗೊತ್ತು ಪುಟ್ಟ. ಅಲ್ಲಿ ಭಾಷಣನೂ ಮಾಡ್ಬೇಕಿತ್ತು. ಅಪ್ಪ ಹೊಸ ಬಟ್ಟೆ ತಂದಿದ್ದಾರೆ. ಮತ್ತೇನಾಯ್ತು ಅಪ್ಪಂಗೆ? ಅಪ್ಪ ಯಾಕೆ ಅಲ್ಲಿಗೆ ಹೋಗೋದ್ ಬೇಡ ಅಂತಿದ್ದಾರೆ? ಭೀಮಾ, ನೋಡು ಭೀಮಾ, ನಾನು ಯಾಕೆ ಬೇಡ ಅಂತಿದ್ದೀನಿ ಅಂದ್ರೆ ನಿಮ್ಮಪ್ಪಂಗೆ ಬೇಕಾಗಿರೋದು ಬರೀ ಭೋಜನ ಅಲ್ಲ. ಇಡೀ ಜಗತ್ತಲ್ಲಿ ಎಲ್ಲಿ ಪ್ರತಿಭೆ ಮತ್ತೆ ಪರಿಶ್ರಮಕ್ಕೆ ಬೆಲೆ ಇರುತ್ತೋ ಅಲ್ಲೆಲ್ಲ ನೀನು ಹೋಗಿ ಬರ್ಬೇಕು. ಎಲ್ಲ ಕಡೆಲೂ ಭೀಮಾ 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 ಅನ್ನೋ ಹೆಸರು ಮೊಳಗ್ಬೇಕು. ಜನ ನಿನ್ನ ರಾಮ್ಜಿ ಸಕ್ಪಾಲ್ ಮತ್ತೆ ಭೀಮಾಬಾಯಿ ಮಗ ಅಂತ ಹೇಳ್ಬಾರ್ದು. ಬದ್ಲಿಗೆ ಅವರು ಈ ರಾಮ್ಜಿ ಸಕ್ಪಾಲ್ ಮತ್ತೆ ಭೀಮಾಬಾಯಿ ಭೀಮರಾವ್ನ ತಂದೆ ತಾಯಿ ಅನ್ಬೇಕು. ಹಾಗಾದ್ರೆ ನಾವ್ಯಾಕೆ ಅಲ್ಲಿಗೆ ಊಟಕ್ಕೆ ಹೋಗ್ಬಾರ್ದಪ್ಪ? ಅಲ್ಲಿ ನನ್ಗೆ ಸನ್ಮಾನ ಮಾಡ್ತಿದ್ರು. ನನ್ ಫಸ್ಟ್ ಬಂದಿದ್ದಕ್ಕೆ ತಾನೇ ಅವ್ರು ಕರೆದಿದ್ದು. ಯಾಕೆಂದ್ರೆ ಭೀಮಾ, ಗುರುಗಳಷ್ಟೇ ಅಲ್ಲ, ನನಗೂ ಭಯ ಆಗೋಕ್ ಶುರುವಾಯ್ತು. ಅಲ್ಲಿ ಯಾರಾದ್ರೂ ನಮ್ಗೆ ಅವಮಾನ ಮಾಡಿದ್ರೆ ಅಂತ. ಅವತ್ತು ಕ್ಷೌರಿಕನಿಂಗ್ ಮಾಡಿದ್ನಲ್ಲ ಹಂಗೆ. ಅದ್ರಪ್ಪ ನೀವೇ ಹೇಳಿದ್ರಲ್ಲ, ಓದು ಬರಹ ಸಮಾಜದಲ್ಲಿರೋ ಗೋಡೆಗಳನ್ನೆಲ್ಲ ಬೀಳ್ಸುತ್ತೆ ಅಂತ. ಆದ್ರೆ ಈಗ ಅದು ಸುಳ್ಳಾಗೋಯ್ತು. ನಾನ್ ಚೆನ್ನಾಗ್ ಓದಿ ಫಸ್ಟ್ ಬಂದೆ. ನಾನ್ ಫಸ್ಟ್ ಬಂದ್ರು ಅವ್ರು ನನ್ನ ಮುಟ್ಟಕ್ ಇಷ್ಟಪಡ್ತಿಲ್ಲ. ನನ್ನ ಅವಮಾನಿಸ್ತಿದ್ದಾರೆ, ಹೀಯಾಳಿಸ್ತಿದ್ದಾರೆ. ಈಗ ಫಸ್ಟ್ ಬಂದು ಏನ್ ಪ್ರಯೋಜನ ಆಯ್ತು? ಪರೀಕ್ಷೆನಲ್ಲಿ ಫೇಲ್ ಆಗಿರ್ತಾರಲ್ಲ, ಅವರೇನು ಹೋಗಲ್ಲ. ನಾನ್ ಫಸ್ಟ್ ಬಂದ್ರು ಅಲ್ಲಿಗೆ ಹೋಗ್ಬಾರ್ದಂದ್ರೆ ಹೇಗೆ? ಭೀಮಾ, 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 ಸರಿಯಾಗಿ ಹೇಳಿದೆ ಬಿಡು.
ಯಾವತ್ತಾದ್ರೂ ಇಂಗ್ಲಿಷ್ ಊಟ ಮಾಡಿದೀರಾ? ಅಲ್ಲೇನೇನ್ ಬಡಿಸ್ತಾರೆ ಅಂತ ಗೊತ್ತಾ ನಿಮ್ಗೆ? ಅಣ್ಣ ನಾನ್ ಕೇಳಿದ್ದೆ ಬೇರೆ ಬೇರೆ ತರದ್ ಪಲ್ಯ ಮಾಡಿರ್ತಾರೆ ಅಂತ. 3 ತರದ್ ರೊಟ್ಟಿ ಮತ್ತೆ 4 ತರದ್ ಅನ್ನ. ಅಲ್ಲ, ಇದನ್ ಯೋಚನೆ ಮಾಡಿ ಅಲ್ಲಿ ಏನ್ ಕೊಡ್ತಾರೆ ಅನ್ನೋದಕ್ಕಿಂತ ಯಾರ್ ತಿಂತಾರೆ ಅನ್ನೋದ್ ಮುಖ್ಯ. ಬೀದ್ ಬೀದಿ ಅಲ್ಕೊಂಡು ಗಲೀಜಲ್ ಬದುಕೋರು ಅದನ್ನೆಲ್ಲ ತಿನ್ನಕ್ಕಾಗುತ್ತಾ ಅಲ್ಗ್ ಹೋಗಿ? ಇವರೆಲ್ಲ ಅದೇ ತಿನ್ನಕ್ಕಾಗತ್ತೆ? ಭೀಮಾ ಭೀಮಾ ಪುಟ್ಟ ಬಾ, ನಾವು ಒಳಗಡೆ ಹೋಗಿ ಕೂತ್ಕೊಳ್ಳೋಣ ಬಾ. ಇವ್ರಿಗೆ ಬೇರೆಯವ್ರನ್ನ ಹೀಯಾಳ್ಸೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಇವ್ರು ನಮ್ಮನ್ನ ಹೀಯಾಳಿಸ್ತಾನೆ ಇರ್ತಾರೆ. ನಡಿ ಪುಟ್ಟ ಬಾ. ಇಲ್ಲ ಅತ್ತೆ, ನಂಗೂ ನೋಡಕ್ ಬಿಡಿ. ಯಾರು ಯಾವತ್ತು ಫಸ್ಟ್ ಬರ್ದೇ ಇರೋರು ಫಸ್ಟ್ ಬಂದಿರೋರ್ನ ಅದ್ ಹೇಗೆ ಹೀಯಾಳಿಸ್ತಾರೆ ಅಂತ ನಾನು ನೋಡ್ತೀನಿ. ಮೀರಾ, ಏನು ಹೇಳ್ಬೇಡ ಅವನಿಗೆ. ಪ್ರತಿ ಸಾರಿನೂ ಅವನಿಗೆ ಅರ್ಥ ಮಾಡಿಸ್ತಿರ್ಬೇಕು. ಪ್ರತಿ ಪರಿಸ್ಥಿತಿ ಕೂಡ ನಮ್ಮ ವಿರುದ್ಧ ಇರುತ್ತೆ. ಅದು ಅವನನ್ನ ಪರೀಕ್ಷೆ ಮಾಡುತ್ತೆ. ಭೀಮಂಗೆ ಇನ್ನು ಬಲ ತುಂಬಕ್ಕೆ ಇಂಥ ಪರಿಸ್ಥಿತಿಲಿ ಜನ ಅವನನ್ನ ಎಷ್ಟೇ ಹೀಯಾಳಿಸಿದ್ರು ಅದನ್ನ ದಾಟಬೇಕು. ಯಾಕೆ ಅಂದ್ರೆ ಭೀಮ ಇನ್ನೂ ಶ್ರಮ ಹಾಕಿ ಓದಕ್ ಶುರು ಮಾಡಿದ್ರೆ ಆಗ ಇಂಥ ಜನರು ಪ್ರತಿ ಹೆಜ್ಜೆಗೂ ಸಿಗ್ತಾರೆ, ಹೀಯಾಳಿಸ್ತಾನೆ ಇರ್ತಾರೆ. ಅದಕ್ಕೆ ಇಂಥ ಜನರನ್ನ ಈಗ್ಲಿಂದಾನೆ ಎದುರಿಸೋದ್ ಕಲ್ತ್ರೆ ಅವ್ರ ಮಾತಿನ ಮೀರಿ ಬೆಳೆಯೋದು ಹೇಗೆ ಅಂತ ತಿಳ್ಕೊತಾನೆ. ಇನ್ನೂ ಧೈರ್ಯ ಬರುತ್ತೆ. ಸದ್ಯಕ್ಕೆ ಅವನ್ನ ಪಾಡಿಗೆ ಬಿಟ್ಬಿಡಿ. ಭೀಮಾಬಾಯಿ, ನನಗನ್ನಿಸ್ತಾದೆ ಅವನನ್ನ ಊಟಕ್ಕೆ ಕರ್ಕೊಂಡು ಹೋಗದೆ ನಾನೇ ಏನೋ ತಪ್ಪು ಮಾಡಿದೆ ಅಂತ. ನಿನ್ನೆ ಕೇಳ್ತಿರೋದು, ಎಲ್ಲಿ ಕೋಟು? ಅಪ್ಪ, ಅದು ಕೋಟ್ ಜೇಬಲ್ಲಿ ಬೆಲೆ ಇಟ್ಟಿದ್ದೆ, ಅದಕ್ಕೆ ನಾಯಿನೇ ತಗೊಂಡೋಗಿರ್ಬೋದು. ಕೋಟ್ನ ನಾಯಿ ತಗೊಂಡೋಯ್ತಾ? ನಿಮ್ಮಪ್ಪನ ಏನ್ ಮೂರ್ಖ ಅಂತ ಅನ್ಕೊಂಡಿದ್ಯಾ? ಇಲ್ಲಾಂದ್ರೆ ಯಾವ್ದೋ ಹಸು ತಗೊಂಡೋಗಿರ್ಬೋದು, ಅದೇ ತಿಂತೇನೋ, ಯಾರಿಗೊತ್ತು? ಒಂದ್ಸಲ ನಾಯಿ ಅಂತ್ಯ, ಇನ್ನೊಂದ್ಸಲ ಹಸು ತಿಂತು ಅಂತ್ಯ, ಬಿಟ್ರೆ ಅಮ್ಮ ತಗೊಂಡೋದ್ರು ಅಂತ್ಯ, ಇಲ್ಲಾಂದ್ರೆ ಅಪ್ಪ ಎತ್ಕೊಂಡೋದ್ರು ಅಂತ್ಯ. ನಿಜ ಹೇಳಿದ್ರೆ ಸರಿ, ಕೋಟ್ ಎಲ್ಲಿದೆ? ನಾಲಾಯಕ್ ನನ್ ಮಗನೇ, ಎಲ್ಲಾದ್ರೂ ಮರ್ತು ಬಂದ್ಯಾ? ನೆನ್ನೆಯಿಂದ ಹೇಳ್ತಿದ್ದೀನಲ್ಲ ನಂಗೆ ಗೊತ್ತಿಲ್ಲ ಅಂತ, ಆದ್ರೂ ಅದನ್ನೇ ಕೇಳ್ತಿದ್ರಲ್ಲ, ನನ್ ಮಾತೇ ನಂಬ್ತಿಲ್ಲ. ಏನ್ ಮಾಡ್ಲಿ ನಾನು? ಅದಕ್ಕೆ ನನ್ನ ತಲೆಯಲ್ಲಿ ಏನೇನ್ ಬರ್ತಿದ್ಯೋ ಅದನ್ನೆಲ್ಲ ಹೇಳ್ತಿದ್ದೀನಿ. ಅದ್ರಲ್ಲೂ ಆ ಕೋಟ್ ನನ್ಗೆ ಚಿಕ್ಕದಾಗ್ತಿತ್ತು. ಇರು, ಎಲ್ಲೂ ಹೋಗ್ತಿದ್ಯಾ? ಕೋಟು ಚಿಕ್ಕದಾಗೋಯ್ತಾ ನಿನ್ಗೆ? ನಿಮ್ಮಪ್ಪ ದುಡ್ಡನ್ನ ತಲೆ ಹೊಡೆದು ಸಂಪಾದಿಸಿರೋದಲ್ಲ, ಕೋಟ್ ಚಿಕ್ಕದಾಗೋಯ್ತಂತೆ. ಮಗನೇ ಮಾಡ್ತೀನಿ ನಿನ್ಗೆ. ನಿಜ ಹೇಳು, ಕೋಟ್ ಎಲ್ಲಿದೆ ಅಂತ. ಎಲ್ಲಿದೆ ಕೋಟು? ಅಪ್ಪ, ಮಾತೆತ್ತಿದ್ರೆ ಹೊಡಿತಾನೆ ಇರ್ತೀರಾ. ನಿಮ್ ಮಗ ನಾನು. ಅಯ್ಯೋ ದೇವ್ರೆ, ಎಲ್ಲ ನಿಮ್ಮಮ್ಮನ್ ತರನೇ ನೀನು. ಅವಳು ನಿನ್ ತರನೇ ವಾದ ಮಾಡ್ತಿದ್ಲು. ನಾನ್ ಏನಾದ್ರೂ ಹೇಳಿದ್ರೆ ಸಾಕು, ಅದೊಂದೇ ಒಂದ್ ಮಾತನ್ನ ಹಿಡ್ಕೊಂಡು ಗಂಟೆಗಟ್ಲೆ ವಾದ ಮಾಡ್ತಿದ್ಲು. ನನ್ ಜೀವನಾನೇ ನರ್ಕ ಮಾಡ್ಬಿಟ್ಟಿದ್ಲು. ಈಗ ನೀನು ಅದನ್ನೇ ಮಾಡ್ತಿದ್ಯಾ? ಕೇಳಿಸ್ಕೋ, ನನ್ನ ಹತ್ರ ವಾದ ಮಾಡೋ ಹಂಗಿದ್ರೆ ನನ್ನ ಮನೆಯಿಂದ ಹೋಗ್ತಾ ಇರು ಮನೆಯಿಂದ. ನಾಲಾಯಕ್ ನನ್ ಮಗನೇ. ಅದಕ್ಕೆ ನಮ್ಮ ಅಮ್ಮನ ಸಾಯಿಸಿದ್ರಿ ಅನ್ಸತ್ತೆ. ಅವರು ನಿಮ್ ಹತ್ರ ವಾದ ಮಾಡ್ತಿದ್ರು. ನಿಮ್ ಕೆಟ್ಟ ಬುದ್ಧಿ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ. ಇವತ್ ನನ್ನ ಹೊರಗಾಗ್ತಿದ್ದೀರಾ ನೀವು? ಏನೇನೋ ಮಾತಾಡ್ಬೇಡ. ಅಪ್ಪನ್ಗೆ ಎದುರು ಜವಾಬ್ ಕೊಡ್ತೀಯಾ? ನಾಲಾಯಕ್ ನನ್ ಮಗನೇ, ನಾನ್ಯಾಕೆ ನಿಮ್ಮ ಅಮ್ಮನ್ ಸಾಯಿಸಕ್ ಹೋಗ್ಲಿ? ಯಾಕಂದ್ರೆ ಅವರು ವಾದ ಮಾಡ್ತಿದ್ರು. ಅದಕ್ಕೆ ನಿಮಗೆ ಅನ್ಸ್ತಿತ್ತು ಅವರಿಂದ ನಿಮ್ ಜೀವನ ನರ್ಕ ಆಗೋಯ್ತು ಅಂತ, ಅದ್ಗೆ ಸಾಯಿಸಿದ್ರಿ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ನಾನು ಕೇಳಲ್ಲ. ನಾನ್ಯಾಕೆ ಸಾಯಿಸ್ಲಿ? ಅವಳೇ ಸುಟ್ಕೊಂಡು ಸತ್ತು ಹೋಗಿದ್ದು. ನೀವೇ ಬೆಂಕಿ ಹಚ್ಚಿ ಸಾಯಿಸಿದ್ರಾ? ಅವ್ರು ಯಾವತ್ ಸತ್ತೋದ್ರು ಅವತ್ತು ನೀವ್ ಮನೇಲೇ ಇದ್ರಿ. ನಮ್ಮಮ್ಮ ಬೆಂಕಿಲ್ ಸುಟ್ಟು ಕರಕಲಾಗಿ ಹೋಗಿದ್ರು. ನೀವೇಕೆ ಅವ್ರನ್ನ ಕಾಪಾಡ್ಲಿಲ್ಲ? ಇಷ್ಟ ಬಂದಂಗ ಮಾತಾಡ್ಬೇಡ ನನ್ನ ಹತ್ರ. ನಾಲಾಯಕ್ ನನ್ ಮಗನೇ,
ನೀವೇ ನಮ್ಮಮ್ಮಂಗೆ ಬೆಂಕಿ ಹಚ್ಚಿದ್ದು ಅಥವಾ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮಮ್ಮ ದಡ್ಡಿಯಾಗಿರ್ಲಿಲ್ಲ. ಇರು, ಇದನ್ ತಗೋ. ನಾವ್ಯಾರು ಎಲ್ಲೋ ಊಟಕ್ಕೆ ಹೋಗ್ತಿಲ್ಲ. ಯಾಕೆ? ನಮ್ಮಪ್ಪ ಬೇಡ ಅಂತಿದ್ದಾರೆ, ಆದ್ರೆ ಯಾಕಂತ ಗೊತ್ತಿಲ್ಲ. ಅಪ್ಪ ನೀವು ಹಾಗಾದ್ರೆ ನೀನೇ ಅವನ್ಗೆ ಕೋಟ್ ಕೊಟ್ಟಿದ್ದೆ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನಾಯಿ ಕಚ್ಕೊಂಡು ಹೋಯ್ತು, ಹಸು ತಿಂದು ಬಿಡ್ತು. ಧ್ರುವ, ನನ್ನ ಮಾತು ನಿನಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಆದ್ರಿವತ್ತು ನಿನಗೆ ಅರ್ಥ ಮಾಡಿಸ್ತೀನಿ. ಇಡು ಅದನ್ನಲ್ಲಿ, ಇಡಲೇ. ಇಡು ಇಲ್ಲಿ. ಹೋಗಿಂದೆ. ಭೀಮಾ, ಆಗಿದ್ದಾಯ್ತು, ಯಾಕೆ ಹೀಗೆ ಬೇಜಾರು ಮಾಡ್ಕೊಂಡಿದ್ಯಾ? ಎಲ್ಲನೂ ಮರ್ತು ಬಿಡು ಪುಟ್ಟ. ಭೀಮಾ, ಎಲ್ರಿಗೂ ನೀನೇ ತಿಳಿ ಹೇಳ್ತೀಯ, ಆದ್ರೆ ಈಗ ನೀನೇ ಇಷ್ಟು ಸಣ್ಣ ವಿಷಯನ ಅರ್ಥ ಮಾಡ್ಕೋತಿಲ್ಲ. ಅಮ್ಮ, ಆಗ್ಲಿಂದ ಅವನ್ ಯಾರ ಹತ್ರನೂ ಮಾತಾಡ್ತಿಲ್ಲ. ನೀವೊಂದ್ಸಲ ಮಾತಾಡಿ. ಹೌದಪ್ಪ, ಭೀಮಾ ಬೇಜಾರಲ್ಲಿದ್ರೆ ಮನೇನೇ ಬೇಕು ಅನ್ಸುತ್ತೆ. ಅಪ್ಪ, ನೀವೇ ಏನಾದ್ರೂ ಮಾಡಿ. ಇಲ್ ಕೇಳಿ, ಇವತ್ತೊಂದ್ ಕೆಲ್ಸ ಮಾಡೋಣ. ಅಂಗಳದಲ್ಲಿ ನಾವೆಲ್ಲ ಸೇರಿ ಖುಷಿಯಿಂದ ಜೊತೆಲೆ ಊಟ ಮಾಡೋಣ. ಹಾ ಹಾ ಹಾ, ನಾವು ಆ ಫಿರಂಗಿಗಳ ತರ ಊಟ ಮಾಡೋಣ. ಬಾ ಬಾ ಭೀಮಾ, ನಿಂಗೋಸ್ಕರ ನಿಂಗೆ ಇಷ್ಟವಾದ ಅಡ್ಗೆನೆಲ್ಲ ಮಾಡ್ತೀನಿ. ಆಮೇಲೆ ಊಟ ಆದ್ಮೇಲೆ ನಾವು ನಿನ್ ಭಾಷಣ ಕೂಡ ಕೇಳ್ತೀವಿ, ಸರಿನಾ? ಹಾ ಹಾ. ನಂಗೆ ಯಾವ ಊಟನೂ ಬೇಡ, ನೀವೇ ತಿನ್ಕೊಳ್ಳಿ. ನಾನು ಯಾವ ಭಾಷಣನೂ ಮಾಡಲ್ಲ. ಆದ್ರೆ ನಾವಂತೂ ಮಾಡ್ತೀವಿ. ಹಾ ಹಾ, ನಾವು ಮಾಡ್ತೀವಿ. ಭೀಮಾಬಾಯಿ, ಒಳ್ಳೊಳ್ಳೆ ಅಡ್ಗೆ ಮಾಡು. ಹಾ ಹಾ. ಎಲ್ರೂ ಹೊಸ ಬಟ್ಟೆ ಹಾಕೊಳ್ಳಿ, ನಾನು ಹೊಸ ಬಟ್ಟೆ ಹಾಕೋತೀನಿ. ಹಾ ಹಾ. ಮಂಜುಳಾ, ತುಳಸಿ, ಅಂಗಳನ್ನೆಲ್ಲ ಚೆನ್ನಾಗಿ ಗೂಡ್ಸಿ ಕೂತ್ಕೊಳ್ಳೋಕ್ ವ್ಯವಸ್ಥೆ ಮಾಡಿ. 4-5 ಚಾಪೆನೂ ಹಾಕಿ. ಅಷ್ಟ್ರಲ್ಲಿ ನಾನು ಪುರಂಜನ ಕರ್ಕೊಂಡ್ ಬರ್ತೀನಿ. ಹಾ, ಬೇಗ ಹೋಗ್ ಬನ್ನಿ. ನೀವ್ ಯಾಕೆ ಹೀಗ್ ನಿಂತಿದ್ದೀರಾ? ಹೊರಡಿ ಹೊರಡಿ, ಬೇಗ ತಯಾರಿ ಮಾಡಿ. ಹಾ, ನಡೀರಿ. ಹಾ ಹಾ, ನಡೀರಿ ನಡೀರಿ. ಗಂಗಾ, ನಡಿ, ನಾವು ಅಡ್ಗೆ ಮಾಡೋಣ. ತುಳಸಿ, ಮಂಜುಳಾ, ಸಹಾಯ ಮಾಡು, ನಡಿ. ಇವತ್ತಿನ ಈ ಸಂಜೆ ಮೊದಲನೆಯ ಸ್ಥಾನ ಪಡೆದ ಒಬ್ಬ ವಿದ್ಯಾರ್ಥಿಯ ಹೆಸರಿನಲ್ಲಿದೆ.
ಬೇರೆ ಯಾರೇ ಮೊದಲನೇ ಸ್ಥಾನ ಬಂದಿದ್ರು ನಮ್ಗದೆಲ್ಲ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದು ಭೀಮ್ರಾವ್ ಮಾತ್ರ. ಈಗ ಭೀಮ್ರಾವ್ ಅವರು ನಿಮ್ ಮುಂದೆ ಬರ್ತಾರೆ, ಒಂದೆರಡು ಮಾತುಗಳನ್ನ ಹೇಳ್ತಾರೆ. ಅವರು ಮೊದಲನೇ ಸ್ಥಾನನ ಹೇಗ್ ಪಡೆದ್ರು ಅಂತ. ಭೀಮಾ ಭೀಮಾ ಬಾ ಬೇಗ, ನೀನ್ ತಯಾರಿ ಮಾಡ್ಕೊಂಡಿದ್ ಭಾಷಣನ ಎಲ್ಲರಿಗೂ ಹೇಳು ಬಾ, ನಡಿ. ನಾನು ಯಾವ ಭಾಷಣನೂ ಮಾಡಲ್ಲ. ಭೀಮಾ ಸಾಕ್ ಮಾಡೀಗ, ಬಾ. ಹಾ ಬಾ. ನಂಗಿದ್ ಯಾವ್ದು ಸರಿ ಅನ್ನಿಸ್ತಿಲ್ಲ. ನಾನೇನ್ ಮಾಡ್ಲಿ? ನನ್ನನ್ನೊಬ್ನೇ ಬಿಟ್ಬಿಡಿ. ಭೀಮಾ ಭಾಷಣ ಮಾಡಿಲ್ಲ ಅಂದ್ರೆ ಏನಾಯ್ತು? ಭೀಮನ ಹೆಸರಲ್ಲಿ ನಾವೆಲ್ಲ ಊಟ ಮಾಡೋಣ. ಹಾ ಹಾ ನಾವು ಮಾಡೋಣ. ಈಗ ನೀವೆಲ್ಲ ಸುಮ್ನೆ ಅಂದ್ಕೊಳ್ಳಿ, ನಾನೇ ಭೀಮ್ರಾವ್ ಅಂತ. ಭೀಮನ್ ಜಾಗದಲ್ಲಿ ನಾನೇ ಭಾಷಣ ಮಾಡ್ತೀನಿ. ಹಾ, ಇದು ಮಜಾ ಇರತ್ತೆ. ನೀನ್ ಭಾಷಣ ಮಾಡು, ನಾವ್ ಅನ್ಕೋತೀವಿ ಭೀಮ್ರಾವ್ ಭಾಷಣ ಮಾಡ್ತಾ ಇದ್ದಾನೆ ಅಂತ. ಸರಿ. ಹಾ, ಶುರು ಆಗ್ಲಿ ಭಾಷಣ. ನನ್ನ ಹೆಸರು ಭೀಮ್ರಾವ್. ನಾನು ನನ್ನ ಸ್ಕೂಲಲ್ಲಿ ಮೊದಲನೇ ಸ್ಥಾನ ಪಡೆಯೋದಿಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀನಿ. ನಾನು ಹಗಲು ರಾತ್ರಿ ಓದ್ತೀನಿ, ಸ್ಕೂಲ್ಗೆ ಹೋಗ್ತೀನಿ. ನನಗೆ ಓದೋದೊಂದನ್ನು ಬಿಟ್ರೆ ಬೇರೆ ಏನೂ ಇಷ್ಟ ಆಗಲ್ಲ. ಮತ್ತೆ ನಾನು ಪ್ರತಿ ವರ್ಷ ಮೊದಲನೇ ಸ್ಥಾನ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲ, ನಾನು ಓದ್ಬೇಕು ಅಂತ ನನ್ಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮನೇ ಕಷ್ಟಪಟ್ಟಿದ್ದಾರೆ. ನಮ್ಮಂತ ಕೆಳ ಸಮಾಜದ ಬಡವರು ಉದ್ಧಾರ ಆಗೋದಿಕ್ಕೆ ವಿದ್ಯೆ ಬಿಟ್ರೆ ದಾರಿ ಇಲ್ಲ ಅಂತ ನಮ್ಮಪ್ಪ ಅಮ್ಮ ಹೇಳ್ತಿರ್ತಾರೆ. ನಾನು ಉದ್ಧಾರ ಆಗೋಕ್ ಇಷ್ಟಪಡ್ತೀನಿ. ಅದಕ್ಕೆ ನಾನು ಚೆನ್ನಾಗಿ ಓದ್ತೀನಿ. ಯಾಕೆ ಓದ್ತೀನಂದ್ರೆ ಓದಿ ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮಂಥ ಜನರಿಗೆ ಸಹಾಯ ಮಾಡ್ತೀನಿ. ಈ ಸಮಾಜದಲ್ಲಿ ಸಮಾನತೆನ ಎತ್ತಿ ಹಿಡಿತೀನಿ. ಕೊನೆಯದಾಗಿ ಧನ್ಯವಾದ ಅಪ್ಪ, ಅಮ್ಮ, ಅಕ್ಕಂದ್ರ, ಅಣ್ಣಂದ್ರ. ಅತ್ತೆ, ನಿಮ್ಗೂ ಧನ್ಯವಾದ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರೋದಿಕ್ಕೆ. ಇದು ನಮ್ಮ ಮೊದಲನೇ ಸ್ಥಾನ ಪಡೆದಂತಹ ಭೀಮ್ರಾವ್ ಅವರ ಭಾಷಣ. ಶಬಾಷ್ ಭೀಮಾ, ಶಬಾಷ್. ಜೀವನದಲ್ಲಿ ಇನ್ನು ಮುಂದೆ ಬಾ. ಅಂತೂ ಭೀಮನ್ ಕೋಪ ಕಮ್ಮಿ ಆಯ್ತು. ನಡೀರಿ, ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಹೇ ಭೀಮಾ, ನೀನೆಲ್ಲಿ ಹೋಗ್ತಿದ್ಯಾ? ಎಲ್ರೂ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಅಂದ್ಮೇಲೆ ನಾನು ಹಾಕೋತೀನಿ.
ನಿಮ್ ಕೈ ಹಿಡ್ಕೊಂಡು ಇವತ್ ನಾನು ಆ ಭೋಜನ ಕೂಟಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನಂತೆ? ನಾಳೆನೋ ನಾಡಿದ್ದೋ ಇನ್ಯಾವತ್ತಾದ್ರೂ ನಾವಲ್ಲಿ ಖಂಡಿತ ಹೋಗೋ ಹಾಗೆ ಆಗೇ ಆಗುತ್ತೆ. ಭೀಮಾಬಾಯಿ, ಜೀವನದಲ್ಲಿ ನಾನು ಎಡುವುದಾಗ್ಲೆಲ್ಲ ನೀನೇ ನನ್ನ ಕೈ ಹಿಡ್ದಿದ್ದು. ನೀನೊಬ್ಳು ನನ್ನ ಜೊತೆಗಿದ್ರೆ ಮಕ್ಕಳ ಭವಿಷ್ಯನ ರೂಪಿಸಕ್ಕೆ ನಾನು ಇಡೀ ಜಗತ್ತನ್ನೇ ಎದುರಿಸ್ತೀನಿ. ಈ ಭೀಮಾಬಾಯಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾಳೆ. ಭೀಮಾಬಾಯಿ, ಈ ರಾತ್ರಿನ ನಾವು ಯಾವತ್ತೂ ಮರೆಯಕ್ಕಾಗಲ್ಲ. ನಮ್ಮ ಜೀವನದಲ್ಲಿ ಅದೊಂದು ರಾತ್ರಿ ಬಂದೇ ಬರುತ್ತೆ. ಇಡೀ ಜಗತ್ತೇ ನಮ್ ಭೀಮನ್ ಸಾಧನೆನ ನೋಡಿ ಹಾಡಿ ಹೊಗಳುತ್ತೆ. ಬಹುಶಃ ಅಂಥದ್ದೊಂದು ದಿನನ ಭೀಮನು ನೋಡ್ಬೇಕು ಅಂತ ಗುರಿ ಇಟ್ಕೊಂಡಿರ್ಬೋದಲ್ವಾ? ಅದು ಈಡೇರುತ್ತೆ. ಅಪ್ಪ, ನಾನ್ ಫಸ್ಟ್ ಬಂದ್ರೆ ಇಡೀ ಜಗತ್ತೆಲ್ಲ ಯಾಕೆ ಖುಷಿ ಪಡುತ್ತೆ? ನಾನ್ ಫಸ್ಟ್ ಬರೋದ್ರಿಂದ ಅವ್ರಿಗೇನ್ ಸಿಗುತ್ತೆ? ಅರ್ಥ ಆಗೋ ಹಾಗೆ ಹೇಳಿ ನಮ್ ಭೀಮ್ರಾವ್ಗೆ. ಜನರು ಯಾಕೆ ಸಂಭ್ರಮ ಪಡ್ತಾರೆ? ಅವ್ರಿಗೇನ್ ಸಿಗುತ್ತೆ? ಬಾಯಿಲಿ ನೋಡು ಭೀಮಾ, ಒಬ್ಬ ವ್ಯಕ್ತಿಯ ಕೆಲಸದಿಂದ ಇನ್ನೊಬ್ಬರ ಜೀವನದಲ್ಲಿ ಒಳ್ಳೆ ಬದಲಾವಣೆ ಆದ್ರೆ ಆಗ ಅವರು ನಿನ್ ಕೆಲಸದಿಂದ ಆದ ಗೆಲುವನ್ನ ಸಂಭ್ರಮಿಸ್ತಾರೆ. ಇಂಥ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕು ಅಂದ್ರೆ ನೀನು ಹೀಗೆ ಯಾವಾಗ್ಲೂ ಕ್ಲಾಸಲ್ಲಿ ಫಸ್ಟ್ ಬರ್ತಾನೆ ಹೋಗ್ಬೇಕು. ಏನು ಅಂದ್ರೆ ಬ್ರಿಟಿಷರ ಜೊತೆ ನೀನು ಊಟ ಮಾಡೋದು ಅದು ನಿಜವಾದ ಟ್ರೋಫಿ ಅನ್ನಿಸ್ಕೊಳ್ಳಲ್ಲ. ಹಾಗೆ ನಿಮ್ ಗುರುಗಳು ಕೊಡೋ ಪ್ರಶಸ್ತಿನೂ ಅಲ್ಲ. ನಿಜವಾದ ಟ್ರೋಫಿ ಅಂದ್ರೆ ಜನರ ಪ್ರೀತಿ, ಅವರ ನಂಬಿಕೆ, ಅವೇ ನಿಜವಾದ ಪ್ರಶಸ್ತಿ. ಇದೆಲ್ಲ ಆಗ್ಬೇಕು ಅಂದ್ರೆ ಅವ್ರಿಗೋಸ್ಕರ ನೀನು ನಿಸ್ವಾರ್ಥದಿಂದ ಸೇವೆ ಮಾಡಬೇಕು. ಅದು ಪ್ರತಿಫಲ ಬಯಸ್ತೆ. ಹಾಗಾದ್ರೆ ಅಪ್ಪ, ನಾನು ಇಡೀ ಸಮಾಜಕ್ಕೋಸ್ಕರ ಬದುಕ್ಬೇಕಾ? ಅದನ್ನ ನೀನ್ ತೀರ್ಮಾನ ಮಾಡ್ಬೇಕು. ನಾನ್ ನಿನಗಿಷ್ಟೇ ಹೇಳಕ್ ಸಾಧ್ಯ. ನಿನ್ ಕೈಯಲ್ಲಿ ಎಷ್ಟು ಒಳ್ಳೇದ್ ಮಾಡಕ್ ಸಾಧ್ಯನೋ ಅಷ್ಟನ್ನು ಮಾಡು. ಈಗ ನಾನೊಂದ್ ಮಾತು ಹೇಳ, ಜನರನ್ನ ನೋಡ್ಕೋಬೇಕು ಅಂದ್ರೆ ನಮ್ಮನ್ನ ನಾವು ನೋಡ್ಕೋಬೇಕಾಗತ್ತೆ. ನಡಿ, ಹೋಗ್ ಮಲ್ಕೋ. ನಡಿ. ಭೀಮಾ, ಬೇಗ ಬಾ. ಅಯ್ಯೋ, ತಡ ಆಗ್ತಿದೆ, ಬೇಗ ಬಾ. ಅಯ್ಯೋ ಬಾಲಣ್ಣ, ನೀನು ತಡ ಮಾಡ್ಬೇಡ. ಎಲ್ ತಡ ಆಗ್ತಿದೆ? ಇನ್ನು ಬೇಕಾದ ಸಮಯ ಇದೆ ಅಲ್ವಾ ಅಕ್ಕ? ಅಯ್ಯೋ ಗಂಗಕ್ಕ, ನೀನೇ ಅವನಿಗೆ ಹೇಳು. ಇವತ್ ಸ್ಕೂಲಲ್ಲಿ ಎಲ್ಲಾರ ಮುಂದೆ ನಮ್ ಭೀಮಂಗೆ ಟ್ರೋಫಿ ಕೊಡ್ತಾರೆ. ಹಾ, ಅದಕ್ಕೆ ನಾವ್ ಸ್ವಲ್ಪ ಬೇಗ ಹೋಗೋಣ, ಮತ್ತೆ ಎಲ್ರು ಮುಂದೆ ನಾವು ಮಿಂಚ್ಬಹುದು. ತಗೋ ಡಬ್ಬನ. ಅಮ್ಮ, ಹಾ, ಈ ಆನಂದಂದ್ ಯಾಕೋ ಜಾಸ್ತಿ ಆಯ್ತು ಅನ್ನಿಸ್ತಿಲ್ವಾ? ಏನು ಮಿಂಚ್ಲೇಬೇಕಲ್ಲ ಅವನು. ಅವನ್ ತಮ್ಮಂಗೆ ತಾನೇ ಟ್ರಾಫಿ ಬರ್ತಿರೋದು. ಮಿಂಚ್ಲಿ. ಯಾರ್ ಮಿಂಚೋದು? ಇವನೇ ನಿಮ್ ಅಳಿಯ. ಇದೇನ್ ತಂದ್ರಿ ಅದ್ಕೆ? ಇವ್ರು ಅಕ್ಕಿ ಹಾಲು ಬೆಲ್ಲ ಬೇಕು ಅಂದ್ರು. ನಿನ್ನೆ ರಾತ್ರಿ ನೀವು ಭರ್ಜರಿ ಊಟ ಹಾಕ್ಸಿದ್ರಿ, ಅದಕ್ಕೆ ಇವತ್ ನಾನ್ ಪಾಯಸ ಮಾಡೋಣ ಅನ್ಕೊಂಡೆ. ಭೀಮಾ ಟ್ರಾಫಿ ತಗೊಂಡ್ ಬರ್ತಾನಲ್ಲ, ಎಲ್ರಿಗೂ ಪಾಯಸ ಕೊಟ್ಟು ಖುಷಿ ಪಡ್ಸೋಣ ಅಂತ.
ಅಯ್ಯೋ ಇದೆಲ್ಲ ಯಾಕೆ ಹೇಳಿ, ಶ್ರಮ ಏನ್ ಬಂತು? ಎಲ್ರ ಜೀವನದಲ್ಲೂ ಇಂಥ ಅವಕಾಶ ಸಿಗಲ್ಲ. ಅದು ಎಲ್ಲ ತಾಯಂದ್ರ ಹಣೆನಲ್ಲೂ ಈ ಭಾಗ್ಯ ಬರ್ದಿರಲ್ಲ. ಭೀಮಾಬಾಯಿ, ಯೋಚನೆ ಮಾಡಿ, ನಿಮ್ ಮಗ ನಿಮ್ ಕೈಗೆ ಟ್ರಾಫಿ ಕೊಡ್ತಾನಲ್ವಾ, ಆಗ ನಿಮ್ಗೆಷ್ಟು ಹೆಮ್ಮೆ ಅನ್ಸತ್ತಲ್ವಾ? ಎಂತ ಗಳಿಗೆ ಅಲ್ವಾ ಅದು? ನೋಡಿ ಬಂದ ನಮ್ ಭೀಮ್ರಾವ್. ಟ್ರೋಫಿ ತರ್ತಾನೆ. ಅಕ್ಕ, ಭೀಮಾ ನಿಮ್ ಮಗನ್ ತರಾನೇ ಅಲ್ವಾ? ನೀವು ಒಂದ್ ತಾಯಿ ಇದ್ದ ಹಾಗೆ. ಭೀಮಾ, ಟ್ರಾಫಿ ತರಕ್ ಹೋಗ್ತಿದ್ಯಾ ಅಲ್ವಾ? ಟ್ರಾಫಿ ತಗೊಂಡ್ ಮನೆಗ್ ಬಂದ್ ಕೂಡ್ಲೆ ಮೊದಲನೇದಾಗಿ ಟ್ರಾಫಿನ ಇವ್ರಿಗೆ ಕೊಡ್ಬೇಕು, ಆಯ್ತಾ? ಟ್ರಾಫಿನ ನನ್ ಕೈ ಕೊಡ್ತೀಯಾ? ನಾನ್ ಜೀವನದಲ್ಲಿ ಬಹಳ ಸೋತಿದ್ದೀನಿ, ಆದ್ರೆ ನೀನ್ ಗೆದ್ದಿರೋ ಟ್ರಾಫಿನ ಮುಟ್ ನೋಡೋದ್ರಿಂದ ಗೆದ್ದಿರೋ ಖುಷಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಹೊರಡು, ಹೋಗಿ ಬೇಗ ಟ್ರಾಫಿ ತಗೊಂಬಾ. ಅಷ್ಟ್ರಲ್ಲಿ ನಾನ್ ನಿನ್ಗೆ ಪಾಯಸ ಮಾಡಿಡ್ತೀನಿ. ಹೊರಡಿ ಬೇಗ. ಅಪ್ಪ, ಅಮ್ಮ ಬರಲ್ವಾ ನಮ್ ಜೊತೆ? ಇಲ್ಲ. ಯಾಕೆ? ನೀನ್ ಈ ಪ್ರಶ್ನೆಗೆ ಉತ್ತರ ದಾರಿಲ್ ಹೋಗ್ತಾ ಹೇಳ್ತೀನಿ. ಎಲ್ರೂ ನಡೀರಿ. ಆನಂದ, ಬಲ. ಹಾ, ಬನ್ನಿ ಬನ್ನಿ. ನಡೀರಿ ಮಕ್ಕಳ. ನೋಡಿದ್ರ ಭೀಮಾಬಾಯಿ, ನಿಮ್ ಮಗ ಭೀಮಾ ಎಂತ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂದ್ರೆ ಇನ್ನೊಬ್ರಿಗೆ ದಾರಿದೀಪ ಆಗ್ತಾನೆ. ದೇವ್ರವನನ್ನ ಚೆನ್ನಾಗಿಟ್ಟಿರ್ಲಿ. ಆದ್ರೆ ಅಪ್ಪ, ಅಮ್ಮನ್ ಯಾಕೆ ಕರ್ಕೊಂಡು ಹೋಗ್ಬಾರ್ದು ಅಂತ ನನಗ್ ನೀವ್ ಹೇಳಲೇ ಇಲ್ಲ. ನೋಡು ಭೀಮಾ, ಈ ಸಮಾಜದಲ್ಲಿ ತುಂಬಾ ಜನರು ಹಲವಾರು ವಿಷಯಗಳಲ್ಲಿ ವಂಚಿತರಾಗಿದ್ದಾರೆ. ಅದರಲ್ಲಿ ಸ್ಕೂಲ್ಗೆ ಹೋಗೋದು, ಶಿಕ್ಷಣ ಪಡೆಯೋದು, ವಿದ್ಯೆ ಕಲಿಯೋ ಅಧಿಕಾರ ಇನ್ನೂ ಎಲ್ರಿಗೂ ಸಿಗೋ ತರ ಆಗಿಲ್ಲ. ಅದಕ್ಕೆ ಅವ್ರನ್ನೆಲ್ಲ ವಂಚಿತ್ರು ಅಂತಾರ ಅಪ್ಪ? ಹಾ, ಹೌದು. ಅವರಿಗೆ ವಿದ್ಯೆ ಕಲಿಯೋದಕ್ ಬಿಡಲ್ಲ, ಹಾಗೇನೆ ಬಾವಿನಲ್ಲಿ ನೀರ್ ಸೇದೋದಕ್ ಬಿಡಲ್ಲ, ಮತ್ತೆ ನದಿನಲ್ಲಿ ಸ್ನಾನ ಮಾಡೋದಕ್ ಬಿಡಲ್ಲ. ಯಾಕೆ ಅಂದ್ರೆ ಆ ನದಿ ದಡದಲ್ಲಿ ದೊಡ್ಡ ಜನಗಳು ಸ್ನಾನ ಮಾಡ್ತಾರೆ. ಆ ಎಲ್ಲ ವಂಚಿತ್ರಲ್ಲಿ ನಮ್ ಸಮಾಜದವರು ಇದಾರೆ ಅಲ್ವಾ ಅಪ್ಪ? ಆದ್ರೂ ನಾವು ಹೋರಾಟ ಮಾಡಿ ವಿದ್ಯೆ ಕಲಿತಿದೀವಲ್ವಾ ಅಪ್ಪ? ಹಾ, ಆದ್ರೆ ಭೀಮಾ, ಎಲ್ರೂ ನಿಂತರ ಹೋರಾಟ ಮಾಡಲ್ಲ. ವಂಚಿತರ ದೊಡ್ಡ ಗುಂಪೆ ಇದೆ ಇಲ್ಲಿ. ಅದು ಬರೀ ಒಂದೇ ಜಾತಿಲಲ್ಲ, ಎಲ್ಲ ಜಾತಿಲೂ ಇದ್ದಾರೆ. ಅವರೇ ಹೆಣ್ಮಕ್ಳು. ಅವರನ್ನ ಈ ಸಮಾಜದಲ್ಲಿ ಶಿಕ್ಷಣದಿಂದ ದೂರ ಇಟ್ಟಿದ್ದಾರೆ. ಅದಕ್ಕೆ ಭೀಮಾಬಾಯಿನ ನಾನು ಸ್ಕೂಲಿಗೆ ಬಾ ಅಂತ ಕರೀಲಿಲ್ಲ. ಯಾಕೆ ಅಂದ್ರೆ ಸಮಾಜ ಅದನ್ನ ಇಷ್ಟಪಡಲ್ಲ. ಅದಕ್ಕೆ ನಿಮ್ಮ ಅಕ್ಕಂದ್ರು ನಿನ್ ಜೊತೆ ಸ್ಕೂಲಿಗೆ ಬರಕ್ಕಾಗಲ್ಲ. ಯಾಕೆ ಅಂದ್ರೆ ಈ ಸಮಾಜ ಅದನ್ನ ಒಪ್ಪಲ್ಲ. ಆದ್ರೆ ಇದು ತಪ್ಪಲ್ವಾ ಅಪ್ಪ? ಕಣ್ಣಿದ್ರು ಏನ್ ಪ್ರಯೋಜನ? ಎಲ್ಲ ಕಡೆ ಕತ್ಲು ತುಂಬಿದೆ, ಏನು ಕಾಣಿಸೋದೇ ಇಲ್ವಲ್ಲ. ಗುರುಗಳು ಹೇಳ್ತಾರೆ, ಓದು ಬರಹದಿಂದ ಜ್ಞಾನ ಸಿಗುತ್ತೆ, ಜ್ಞಾನದಿಂದ ಬೆಳಕು ಸಿಗುತ್ತೆ ಅಂತ. ಎಲ್ರ ಹತ್ರನೂ ಜ್ಞಾನ ಇದ್ರೆ ಎಲ್ರಿಗೂ ಬೆಳಕು ಕಾಣುತ್ತಲ್ವಾ? ಈ ಸಮಾಜ ಬದಲಾಗ್ಬೇಕಪ್ಪ.